ಆದರೆ ಕೆಂಪು ಬಣ್ಣ ಅದ್ಭುತ. ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಧರ್ಮಸ್ಥಳ ಅಖಾಡಕ್ಕೆ ಎಸ್ಐಟಿ ಎಂಟ್ರಿ. ನಾಳೆಯಿಂದ ಸಮಗ್ರ ತನಿಖೆ ಚುರುಕು. ಎಸ್ಪಿ ಕಚೇರಿಯಲ್ಲಿ ಸಭೆ ನಡೆಸ್ತಾರಂತೆ ಅಧಿಕಾರಿಗಳು. ತನಿಖೆ ಶುರು ಮಾಡುವಂತೆ ಎಸ್ಐಟಿಗೆ ಸೂಚನೆ. ಗೃಹ ಸಚಿವ ಪರಂ ಹೇಳಿಕೆ. ಧರ್ಮಸ್ಥಳವನ್ನ ತೇಜೋವಧೆ ಮಾಡಿದ್ರೆ ಸಹಿಸಲ್ಲ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಗುಡುಗು. ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ, ಮುಖ್ಯಮಂತ್ರಿಯಾಗಿ ಮಠಕ್ಕೆ ಬರಲಿ. ಸೋರವಿಯಲ್ಲಿ ಗಜ್ಜಿನ ಮಠದ ಶಿವಬಸವ ಶ್ರೀ ಭವಿಷ್ಯ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಡಲಾಗಿದೆ ಅನ್ನೋ ಆರೋಪ ಪ್ರಕರಣ. ಈ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ, ಎಸ್ಐಟಿ ತನಿಖೆ ಕೂಡ ಪ್ರಾರಂಭ. ಹಾಗಾದ್ರೆ ಎಸ್ಐಟಿ ತನಿಖೆ, ಅದರ ಮೇಲಿರುವ ನಿರೀಕ್ಷೆಗಳೇನು? ಎಸ್ಐಟಿ ತನಿಖೆಯಿಂದ ಹೊರ ಬರಬಹುದಾದ ಸಂಗತಿಗಳೇನು? ಧರ್ಮಸ್ಥಳ ಕ್ಷೇತ್ರ, ಮಂಜುನಾಥನ ಸನ್ನಿಧಿ, ಆ ಸನ್ನಿಧಿ ಮೇಲೆ ಕೆಲವೊಬ್ಬರು ಬೇಕಂತಲೇ ಕಪ್ಪು ಮಸಿ ಬಳಿಯುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆಯಲ್ಲ, ಇದು ಕಾನೂನಾತ್ಮಕ ಹೋರಾಟ ಅಲ್ಲ, ಇದು ಐಡಿಯಾಲಜಿಕಲ್ ಫೈಟ್. ಹಾಗಾದ್ರೆ ಎಸ್ಐಟಿ ರಚನೆಯಿಂದ, ಎಸ್ಐಟಿ ತನಿಖೆಯಿಂದ ಈ ಐಡಿಯಾಲಜಿಕಲ್ ಫೈಟ್ಗೂ ಕೂಡ ಉತ್ತರ ಸಿಗುತ್ತಾ? ಇಂತಹ ಅನೇಕ ಕುತೂಹಲಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಇವತ್ತಿನ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ, ಯಾವಾಗ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು 100 ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನೋ ಹೇಳಿಕೆ ನೀಡಿದ್ನು, ಆತನ ಹೇಳಿಕೆಯನ್ನ ಆಧರಿಸಿ ಸರ್ಕಾರ ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿ ರಚನೆ ಮಾಡುವ ನಿರ್ಧಾರಕ್ಕೆ ಬಂತು. ಆಗ ಮತ್ತೊಮ್ಮೆ ಜೀವ ಪಡೆದಿವೆ ದಶಕಗಳಷ್ಟು ಹಳೆಯ ಕೇಸ್. ಯಮುನಾ, ಅನನ್ಯ, ಪದ್ಮಲತಾ, ಹೀಗೆ ಅನೇಕ ಹೆಣ್ಣು ಮಕ್ಕಳ ಸಾವಿನ ಪ್ರಕರಣ ಕೂಡ ಇದೀಗ ಎಸ್ಐಟಿ ಮೂಲಕ ಬಗೆಹರಿಸಲಿಕ್ಕೆ ಸಾಧ್ಯನಾ ಅನ್ನೋ ನಿರೀಕ್ಷೆ ಮೂಡಿದೆ. ಕೇವಲ ನಮ್ಮ ರಾಜ್ಯದಲ್ಲಿ ಅಥವಾ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲೂ ಕೂಡ ಇವತ್ತು ಫ್ರೆಶ್ ಕೇಸ್ ಇವತ್ತು ಹೊಸ ಪ್ರಕರಣ ದಾಖಲಾಗಿದೆ. ಹಿಂದೊಮ್ಮೆ ಮೂಡುಬಿದ್ರೆಯಲ್ಲಿ ಕೊಲೆಯಾಯಿತು ಅನ್ನೋ ವಿಚಾರವನ್ನ ಇವತ್ತು ಕೇರಳದ ಕಣ್ಣೂರಿನಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಇದಕ್ಕೂ ಕೂಡ ಕರ್ನಾಟಕದಲ್ಲಿ ಎಸ್ಐಟಿ ರಚನೆ ಆಗಿರೋದೇ ಪ್ರೇರಣೆ. ಇದು ಒಂದು ಬದಿಯಾದರೆ, ಮತ್ತೊಂದು ಬದಿಯಲ್ಲಿ ಕಣ್ಣೆದುರೇ ನ್ಯಾಯ ಸಿಗದೆ ನೊಂದಿರುವ ಅನೇಕ ಕುಟುಂಬಗಳಿವೆ. ಎಸ್ಐಟಿ ರಚನೆ ಆಗಿರೋದ್ರಿಂದ ಆ ಎಲ್ಲ ಕುಟುಂಬಗಳಲ್ಲಿ ಹೊಸ ವಿಶ್ವಾಸ ಮೂಡಿದೆ. ಆದರೆ ಒಂದು ಕಡೆ ನಿರೀಕ್ಷೆ, ಮತ್ತೊಂದು ಕಡೆ ದಶಕಗಳಿಗಿಂತ ಹಳೆಯದಾದ ಕೇಸ್. ಇದರ ತನಿಖೆ ನಿಜಕ್ಕೂ ಕೂಡ ಸುಲಭನಾ? ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆಯನ್ನು ನಡೆಸೋದು? ಈ ಬಗ್ಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಒಂದಷ್ಟು ಮಂದಿಯ ಪ್ರತಿಕ್ರಿಯೆ ಇದೆ. ಅದರಲ್ಲೂ ಪ್ರಮುಖವಾಗಿ ದ್ವಾರಕಾನಾಥ್ ಅವರು ಮಾತನಾಡಿದ್ದಾರೆ. ಹಾಗೆ ಸಹೋದರಿಯನ್ನ ಕಳೆದುಕೊಂಡ ಪದ್ಮಲತಾ ಅವರ ಸಹೋದರಿ ಮಾತನಾಡಿದ್ದಾರೆ, ಸ್ವರ್ಣಲತಾ ಅವರು. ಗೃಹ ಸಚಿವರಾದ ಪರಮೇಶ್ವರ್ ಅವರ ಹೇಳಿಕೆ ಇದೆ. ಇದೆಲ್ಲವನ್ನ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟ ನಂತರ 164 ಸ್ಟೇಟ್ಮೆಂಟನ್ನು ಅವರು ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ಮಾಡಿದ್ದಾರೆ. ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ಆ ಕಂಪ್ಲೇನೆಂಟ್ ಹೋಗಿ ಹೇಳಿದ್ದಾರೆ. ಅದೆಲ್ಲ ಎಲ್ರಿಗೂ ಗೊತ್ತಿದೆ. ಅದಾದಮೇಲೆ 161 ಸ್ಟೇಟ್ಮೆಂಟ್ ಕೂಡ ಪೊಲೀಸ್ ಸ್ಟೇಷನಲ್ಲೂ ಕೂಡ ನಡೆದಿದೆ.
ಇದಾದ ಮೇಲೆ ಇದಾಗಿ 15 ದಿವಸ ಆಗ್ತಾ ಇದೆ, ಸುಮಾರು 3 ವಾರ ಆಗ್ತಾ ಇದೆ, ಅಲ್ಲೇನು ನಡೀಲೇ ಇಲ್ಲ. ಎಕ್ಸ್ಯೂಮ್ ಮಾಡಬೇಕಲ್ವಾ? ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಬನ್ನಿ ಎಕ್ಸ್ಯೂಮ್ ಮಾಡ್ತೀನಿ, ಬನ್ನಿ ನನಗೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಅಂತ. ಯಾಕೆ ಹೋಗ್ತಾ ಇಲ್ಲ ಪೊಲೀಸು ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಎರಡನೇ ಪ್ರಶ್ನೆ, ಅಲ್ಲಿ ಈ ಇಡೀ ಇಷ್ಟು ದೊಡ್ಡ ಬಹಳ ದೊಡ್ಡ ಇಡೀ ಜಗತ್ತಿನಲ್ಲೇ ಒಂದು ದೊಡ್ಡ ಹಗರಣ ಅಂತ ಹೇಳ್ಬಿಟ್ಟು ಈಗಾಗಲೇ ಅದು ಜಗಜ್ಜಾಹೀರಾಗ್ತಾ ಇದೆ. ಇಷ್ಟು ದೊಡ್ಡ ಹಗರಣವನ್ನ ಅಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದು ಒಬ್ಬ ಆರ್ಡಿನರಿ ಸಬ್ ಇನ್ಸ್ಪೆಕ್ಟರ್. ಪಾಪ ಆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ಪ್ರೆಷರ್ ಇರ್ಬೋದು ಅಂತ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದರು. ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಪೊಲೀಸ್ನವ್ರು ತಗೊಳ್ಳಿಲ್ಲ ಕಂಪ್ಲೇಂಟ್. ಆಮೇಲೆ ಅಪ್ಪ ಪಾರ್ಟಿಯವರು ಅಲ್ಲಿ ಹೋಗಿ ಅವರು ಪೊಲೀಸಲ್ಲಿ ಕೇಳಿದರು, ಯಾಕೆ ನೀವು ತಗೊಳ್ತಾ ಇಲ್ಲ ಅಂತ ಎಲ್ಲ ಹೇಳಿ ಪ್ರೆಷರ್ ಮಾಡಿ ಮತ್ತು ಇವರ ಒತ್ತಡಕ್ಕೆ ಅವರು ಕಂಪ್ಲೇಂಟ್ ತಗೊಂಡ್ರು. ಆಮೇಲೆ ವಿಚಾರಿಸ್ತೇವೆ ಹೇಳಿದರು. ಅಪ್ಪ ಡೈಲಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ, ಅಂದರೆ ಅಪ್ಪನಿಗೆ ಸೈಕಲ್ ಇತ್ತು, ಸೈಕಲ್ಲಿ ಹೋಗ್ತಿದ್ರು. ಆಮೇಲೆ ಅಲ್ಲಿಂದ ಉಜಿರೆದ ಬೆಳ್ತಂಗಡಿ ತನಕ ಹೋಗ್ತಿದ್ರು. ಹೋಗಿಬಿಟ್ಟು ವಿಚಾರಿಸಿ ಬರ್ತಿದ್ರು. ಹುಡುಕ್ತೇವೆ ಹೇಳೋದು ಹೊರತು ಅವ್ರು ಏನು ಮಾಡಿಲ್ಲ. ಅವರು 56 ದಿನ ಆದ್ಮೇಲೆ ನಮಗೆ ಬಾಡಿ ಸಿಗುದು. ಮತ್ತೆ ಇಲ್ಲಿಂದ ಯಾವ ಸ್ಥಿತಿಯಲ್ಲಿ ಇತ್ತು ಬಾಡಿ? ಅಂದರೆ ಕೈ ಎರಡು ಕಾಲೆರಡು ಕಟ್ಟಿ ಸ್ಥಿತಿಯಲ್ಲಿ ಇತ್ತು. ಮತ್ತು ಜಸ್ಟ್ ಸ್ಕೆಲೆಟನ್ ಆಗಿತ್ತು, ಎಲ್ಲ ಡಿಕ್ಕಿ ಆಗಿತ್ತು ಬಾಡಿ. ಅಂದರೆ 56 ದಿನ ಆಗಿತ್ತು ತಾನೇ, ಹಾಗೆ ಇರಬೇಕು. ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ, ನೀವು ತಕ್ಷಣ ಹೋಗಿ ಅಲ್ಲಿ ಏನು ಅವೈಲಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ, ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ ಅವರು. ಅವರಿಗೂ ಸೂಚನೆ ಹೋಗಿದೆ DG ಅವರಿಂದ, ಅಲ್ಲಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. ಏನು SIT ಮಾಡಿದ್ದೇವೆ, ಆ SITಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ DG ಅವರಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ, ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ ಕೆಲಸ. ಇನ್ನು ಮತ್ತೊಂದು ಅಪ್ಡೇಟೆಡ್ ಬ್ರೇಕಿಂಗ್ ಏನು ಅಂದರೆ, ನಾಳೆ ಧರ್ಮಸ್ಥಳಕ್ಕೆ ಪ್ರವೇಶ ಮಾಡಲಿದೆ SIT ಟೀಮ್. SIT ರಚನೆ ಆಯಿತು, ಆದರೆ ಈವರೆಗೂ ತನಿಖೆ ಅನ್ನೋದು ಅಧಿಕೃತವಾಗಿ ಪ್ರಾರಂಭ ಆಗಿರಲಿಲ್ಲ. ಇವತ್ತು ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿದ್ರು, ಕೂಡಲೇ ತನಿಖೆಯನ್ನು ಪ್ರಾರಂಭ ಮಾಡಿ, ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿ ಪರಮೇಶ್ವರ್ ಅವರ ಈ ಹೇಳಿಕೆ ಬೆನ್ನಲ್ಲೇ ಇದೀಗ ಧರ್ಮಸ್ಥಳದತ್ತ ಹೊರಟಿದೆ SIT ಟೀಮ್. ನಾಳೆ ಪ್ರಣಬ್ ಮೊಹಂತಿ ಅವರೇನೇ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ನಾಳೆಯಿಂದಲೇ ಅಲ್ಲಿಗೆ SIT ಅಧಿಕಾರಿಗಳಿಂದ ತನಿಖೆ ಶುರುವಾಗುವ ಸಾಧ್ಯತೆಗಳು ಕೂಡ ಇದೆ. ಧರ್ಮಸ್ಥಳ ಠಾಣೆ ಹಾಗೆ SP ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಚರ್ಚೆ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಹಿರಿಯ ವಕೀಲರು ಸುನಿಲ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಿಧಿವಿಜ್ಞಾನ ತಜ್ಞರಾದ ದಿನೇಶ್ ರಾವ್ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕೆಲವೇ ಕ್ಷಣಗಳಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಮಾಲ್ಗತಿ ಸರ್ ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಮೊದಲಾಗಿ ಸುನಿಲ್ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಈಗ SIT ಅಧಿಕಾರಿಗಳು ನಾಳೆ ಹೋಗಲಿದ್ದಾರೆ ಧರ್ಮಸ್ಥಳಕ್ಕೆ ಅನ್ನೋ ಮಾಹಿತಿ ಇದೆ. ನಮಗೆ ಗೊತ್ತಿದೆ, ಯಾವುದೇ ತನಿಖೆ ಆದರೂ ಕೂಡ ದೇ ಹ್ಯಾವ್ ಟು ಕಲೆಕ್ಟ್ ಎವಿಡೆನ್ಸಸ್. ಇದು ದಶಕಗಳ ಹಳೆ ಕೇಸ್ ಕೂಡ ಇದೆ, ಎಷ್ಟೋ ವರ್ಷಗಳ ಹಳೆ ಕೇಸ್ಗಳು ಕೂಡ ಇದೆ. ಆರೋಪ ಅಂತ ಬಂದಿದ್ದು ಕೆಲವೊಂದಷ್ಟಿದೆ, ಕೆಲವೊಂದಷ್ಟು ತನಿಖೆಯಾಗಿ ಕ್ಲೋಸ್ ಆಗಿರೋ ಕೇಸ್ಗಳು ಇದೆ. ಸೊ ತನಿಖೆ ಅನ್ನೋದು ಈಸಿ ಇಲ್ಲ ಸರ್, ಎವಿಡೆನ್ಸ್ ಕಲೆಕ್ಷನ್ ಅನ್ನೋದು ಈಸಿ ಇಲ್ಲ. ನಿಮ್ಮ ಅನುಭವದ ಆಧಾರದ ಮೇಲೆ ಎಷ್ಟು ಕಷ್ಟ ಇದೆ ಈ ಟಾಸ್ಕ್ SITಗೆ ಅಂತ ಹೇಳಿ? SITಗೆ ಇದೊಂದು ಚಾಲೆಂಜಿಂಗ್ ಟಾಸ್ಕ್. ಈಗ ಒಬ್ಬರು ವಿಟ್ನೆಸ್ ಮುಂದೆ ಬಂದು ಹೇಳಿದ್ದಾರೆ, ನಾನು ಸ್ಯಾನಿಟೇಷನ್ ವರ್ಕರ್ ಇದ್ದೆ ಮತ್ತು ಅನೇಕ ಬಾಡಿಗಳನ್ನ ನಾನು ಅದನ್ನ ದಫನ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಈಗ ಒಂದೊಂದೇ ಬಾಡಿ ಜಾಗಗಳನ್ನು ಆತ ತೋರಿಸ್ತಾ ಹೋಗಬೇಕು. ತೋರಿಸ್ತಾ ಹೋದಾಗ ಅದನ್ನು ಎಕ್ಸಿಬಿಷನ್ ಮಾಡಿ ಮತ್ತು ಅದನ್ನು ಸ್ಯಾಂಪಲ್ಸನ್ನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸಿ ಮತ್ತು ಹಿಂದೆ ಆಗಿರುವಂಥ 20 ವರ್ಷಗಳ ಹಳೆ ಕ್ರೈಮ್ ರೆಕಾರ್ಡ್ಸನ್ನು ತೆಗೆದು ಆ ಮಿಸ್ಸಿಂಗ್ ಕಂಪ್ಲೇಂಟ್ಗಳ ಜೊತೆ ಮ್ಯಾಚ್ ಮಾಡಬೇಕು. ಮತ್ತು ಹುಡುಗಂದು, ಹುಡುಗಿಯದು, ಮಗುದು ಅನೇಕ ಮ್ಯಾಚಿಂಗ್ಗಳೆಲ್ಲ ಮಾಡಿ ಮತ್ತು ಅವರ ಪರಿವಾರದವರು, ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಸೊ ಅಲ್ಲಿ ಏನಾದರೂ DNA ಮ್ಯಾಚ್ ಆಗುತ್ತಾ ಅಂತ ತಿಳ್ಕೊಂಡು, ಆಗ ಕ್ರೆಡಿಬಲ್ ಎವಿಡೆನ್ಸ್ ಇದ್ದು ಈಗ ಇದೊಂದು ಬಾಡಿ ಸಿಕ್ಕಿದೆ, ಆಗ ಯಾರು ಈಗ ನಮಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೋ ಅವನ ಕಡೆಯಿಂದ ಒಂದು ಸ್ಟೇಟ್ಮೆಂಟನ್ನು ತೊಗೋಬೇಕು. ಈ ಬಾಡಿನ ನೀನು ಯಾರ ಆದೇಶದ ಮೇಲೆ, ಯಾರು ಹೇಳಿದ್ರು ಅಂತ ದಫನ್ ಮಾಡಿದೆ ಮತ್ತು ಯಾವ ಸ್ಥಿತಿನಲ್ಲಿತ್ತು. ಹಾಗಾಗಿ ಇವೆಲ್ಲವನ್ನು ಕೂಡ SITನವರು ತನಿಖೆ ಮಾಡಬೇಕು. ಇದು ಭಾಳಷ್ಟು ಸಮಯ ಹಿಡಿಯುತ್ತೆ. ತಾವು ಹೇಳ್ದಂಗೆ ಮೋರ್ ದೆನ್ 10 ಇಯರ್ಸ್ಗಿಂತ ಹೆಚ್ಚು ನಡೆದಂಥದ್ದು ವಿಚಾರ ಇದು. ಸಿಮಿಲರ್ ಕೇಸಲ್ಲೂ ತಾವು ನೋಡಿದ್ರೆ ಈ ನೋಯ್ಡಾದಲ್ಲಿ ಕೂಡ ನಿತಾರಿ ಕಿಲ್ಲಿಂಗ್ಸ್ ಅಂತ ಒಂದು ಬಂದಿತ್ತು. ಅಲ್ಲಿ CBIನವರು ಕೂಡ ಇನ್ವೆಸ್ಟಿಗೇಷನ್ ಹೇಳಿದ್ರು, ಅದರಲ್ಲಿ ಅನೇಕ ವರ್ಷಗಳ ಕಾಲ ಅನೇಕರನ್ನ ಅಲ್ಲಿ ಕೊಲೆ ಮಾಡಿ ಹೂತಾಕಿದ್ರು ಅಂತ ಅಲ್ಲೂ ಒಂದು ಬಂದಾಗ CBI ಇನ್ವೆಸ್ಟಿಗೇಷನ್ ನಡೆದಿತ್ತು. ಸೊ ಚಾಲೆಂಜಿಂಗ್ ಟಾಸ್ಕ್ ಏನಪ್ಪ ಅಂದರೆ, ಹೇಗೆ ಬಾಡಿಗಳನ್ನ ನೀವು ಐಡೆಂಟಿಫೈ ಮಾಡಿ ಅವ್ರ ಪರಿವಾರ ಜೊತೆ ಲಿಂಕ್ ಮಾಡುವಂಥದ್ದು
ಮತ್ತು ಈ 15-16 ದಿವಸದಲ್ಲಿ ಈ ಲೋಕಲ್ ಪೊಲೀಸ್ ಠಾಣೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಆಶ್ಚರ್ಯ ಅಂತ ಏನಂದರೆ ಮೋರ್ ದೆನ್ 15-20 ಡೇಸ್ ಆತನ ಇನ್ವೆಸ್ಟಿಗೇಷನ್ ಮೇಲೆ ಒಂದು FIR ಆಗಿ ತನಿಖೆ ಮಾಡಿದ್ರು ಕೂಡ ಒಂದು ಸಹಜವಾದಂಥ ಒಂದು ಪೊಲೀಸ್ ಬುಲೆಟನ್ನ ರಿಲೀಸ್ ಮಾಡಲಿಲ್ಲ. ನಾವು ಜಾಸ್ತಿ ಹೈಡ್ ಮಾಡಿದಷ್ಟು ಜಾಸ್ತಿ ಅನುಮಾನಗಳು ಶುರು ಆಗ್ತವೆ. ಒಬ್ಬ ಬಂದಿದ್ದಾನೆ, 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಆಗಿದೆ, 161 ಸ್ಟೇಟ್ಮೆಂಟ್ ಪೊಲೀಸ್ ಠಾಣೆಯಲ್ಲಿ ತೊಗೊಂಡಿದ್ದಾರೆ. ಈತ ಬಂದು ನಾನು ಸುಮ್ಮನೆ ಬಾಡಿ ಸಿಕ್ತು ನಾನು ತೊಗೊಂಡೋಗಿ ಹಾಕಿದ್ದೀನಿ ಅಂತ ಹೇಳಲಿಕ್ಕಾಗಲ್ಲ. ಈ ವ್ಯಕ್ತಿ ನನಗೆ ಹೇಳ್ದ, XYZ ಯಾರೇ ಇರ್ಬೋದು, ಈ ವ್ಯಕ್ತಿ ನನಗೆ ಹೇಳ್ದ ಈ ಬಾಡಿ ನಾನು ಹಾಕಿದ್ದೀನಿ, ಆ ಬಾಡಿ ಭಾಳಷ್ಟು ದಯನೀಯ ಸ್ಥಿತಿಯಲ್ಲಿತ್ತು ಅಂತ ಹೇಳಿದಾಗ ಯಾರು ಹೇಳಿದ್ರು ಅಂತ ಅಟ್ಲೀಸ್ಟ್ ಪೊಲೀಸರೊಂದು ಪೊಲೀಸ್ ಬುಲೆಟಿನ್ ಆದರೂ ಕೊಡಬೇಕಿತ್ತಲ್ಲ. ಅದು ಎಲ್ಲೋ ಒಂದು ಕಡೆ ಲೋಕಲ್ ಪೊಲೀಸ್ ಆಫೀಸರ್ಸ್ ಕಡೆಯಿಂದ ಒಂದು ಮಿಸ್ಟೇಕ್ ಆಗಿದೆ. ಅವ್ರು ಪೊಲೀಸ್ ಬುಲೆಟಿನ್ ಮತ್ತು ಮಾಹಿತಿ ಎಲ್ಲೂ ಹಂಚಿಕೆ ಮಾಡ್ತಿಲ್ಲ. ಈಗ SIT ಅಧಿಕಾರಿಗಳು ಬಂದ ನಂತರ ಇಮಿಡಿಯೇಟ್ ಆಗಿ ಅವ್ರ ಚಾಲೆಂಜಿಂಗ್ ಟಾಸ್ಕ್ ಏನಪ್ಪ ಅಂದರೆ ಆ ಬಾಡಿನ ಎಕ್ಸಿಬಿಷನ್ ಮಾಡೋದಲ್ದಿರ ಯಾರ ಹೆಸರನ್ನ ಈತ ಹೇಳ್ತಾನೆ, ಯಾರ ಹೆಸರು ಹೊರಗೆ ಬರುತ್ತೆ ಅವ್ರ ಹೆಸರಲ್ಲಿ ಫಸ್ಟ್ FIR ರಿಜಿಸ್ಟರ್ ಆಗಬೇಕು. ಸುಪ್ರೀಂ ಕೋರ್ಟ್ ಸೇಸ್ ಕಾಗ್ನೈಸಬಲ್ ಅಫೆನ್ಸ್ ಅಂತ ಇನ್ಫಾರ್ಮೇಷನ್ ಬರ್ತಿದ್ದಂಗೆ ಇಮಿಡಿಯೇಟ್ಲಿ ಒಂದು FIR ದಾಖಲಾಗಬೇಕು. ಆ ವ್ಯಕ್ತಿ ಯಾರೇ ಇರಲಿ ಆತನ ಮೇಲೆ FIR ದಾಖಲಾಗಬೇಕು. ಮತ್ತು ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಮೆಟೀರಿಯಲ್ ಸಿಕ್ಕಿಲ್ಲ ಅಂದರೆ ಆಮೇಲೆ ಬಿ ರಿಪೋರ್ಟನ್ನು ದಾಖಲೆ ಮಾಡ್ಬೋದು. ಸೊ ಯಾರ್ಯಾರ ಮೇಲೆ ಇವ್ರು FIR ಮಾಡಿದಿರಿ, ಅನ್ನೊಂದು ಪರ್ಸನ್ ಅಂತ ತಾವು FIR ಮಾಡಿದ್ರೆ ತನಿಖೆ ಎಲ್ಲಿ ಹೋಗುತ್ತೆ? ಈಗ ಯಾರು ಹೇಳೋದನ್ನ ಅವನೇ ಹೇಳ್ತಾ ಇದ್ದಾನೆ, ಇವ್ರ ಆದೇಶದ ಮೇಲೆ ನಾನು ಮಾಡಿದ್ದೀನಿ ಅಂತ. ಯಾರೇ ಇರಲಿ XYZ ಅವ್ರ ಹೆಸರು ಹಾಕಿ ನೀವು FIR ಅನ್ನು ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ, ಮತ್ತು ಅವ್ರನ್ನ ಒಂದು ನೋಟಿಸನ್ನು ಕೊಟ್ಟು 41 ನೋಟಿಸ್ ಕೊಟ್ಟು ತನಿಖೆ ಕರೀರಿ. ಆಗಲೇ ಅಲ್ವಾ ಜನಗಳಿಗೊಂದು ಗೊತ್ತಾಗ್ತದೆ. ಆ ಸ್ಥಳ ನೋಡಿ ಮೇಡಮ್, ಧರ್ಮಸ್ಥಳ, ಧರ್ಮ ಇರುವಂಥ ಜಾಗ, ಧರ್ಮ ನೆಲೆಸಿರುವಂಥ ಜಾಗ, ಮುಂದೆ ಕೂಡ ಧರ್ಮ ಇರಬೇಕು ಅನ್ನೋ ಜಾಗ. ಯಾರಿಗೆ ಅನ್ಯಾಯ ಆಗಿದೆಯೋ, ಯಾರೇ ಮಹಿಳೆ ಮಕ್ಕಳಿಗೆ ಅನ್ಯಾಯ ಆಗಿದೆಯೋ ಎಲ್ಲರಿಗೂ ನ್ಯಾಯ ಸಿಗಬೇಕು. ಹಾಗಾಗಿ ಯಾರೇ ಆರೋಪಿಗಳಿದ್ರು ಕೂಡ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು. ನಿರಪರಾಧಿಗಳಿದ್ರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಎಲ್ಲರ ಅಭಿಪ್ರಾಯ. ಬಟ್ ತನಿಖೆ ಸರಿಯಾಗಿ ದಾರಿಗೆ ಹೋಗ್ತಿಲ್ಲ ಅಂತ ಸರ್ಕಾರಕ್ಕೆ ಮನದಂಡ ಆಗಿದೆ. ನಮ್ಮ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಗೋಪಾಲ್ ಗೌಡರು ಹೋಗಿ ಭೇಟಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳನ್ನ. ಮಹಿಳಾ ಆಯೋಗದ ಕಡೆಯಿಂದ ಲೆಟರ್ ಹೋಗಿದೆ. ಸಮಾಜದಲ್ಲಿ ಮೀಡಿಯಾ ಚಾನೆಲ್ಗಳು ಬಹಳಷ್ಟು ಪ್ರೆಷರನ್ನು ಹಾಕಿದ್ದಾರೆ. ಇವೆಲ್ಲರ ಒತ್ತಡದಿಂದ ಸರ್ಕಾರದವರು SIT ರಚನೆ ಮಾಡಿದ್ದಾರೆ. ಈಗ ಅದನ್ನು ನಿಷ್ಪಕ್ಷಪಾತವಾಗಿ FIR ಅನ್ನು ದಾಖಲೆ ಮಾಡಿಕೊಂಡು ಯಾರ ಹೆಸರು ಈತ ಹೇಳ್ತಿದ್ದಾನೆ ಅವ್ರ ಹೆಸರುಗಳೆಲ್ಲ ದಾಖಲೆ ಮಾಡಿ ಪಬ್ಲಿಕ್ ಒಂದು ಬುಲೆಟಿನ್ ಅನ್ನು ಕೊಟ್ಟು ನೋಡಿ ಈ ಥರ ಇನ್ವೆಸ್ಟಿಗೇಟ್ ಮಾಡಿದ್ದೀವಿ, 20 ದಿವಸಗಳಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಈಗ ಬಂದಿದೆ ಅಂತೇಳಿ ರಿಲೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಜನಸಾಮಾನ್ಯರು ಕೂಡ ಪೊಲೀಸ್ ತನಿಖೆ ಮೇಲೆ ಖಂಡಿತವಾಗ್ಲೂ ನಂಬಿಕೆ ಬರುತ್ತೆ. ನಿಜ. ಮಾಲ್ಗತ್ತಿ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಲ್ಗತ್ತಿ ಸರ್, ಈಗ ಹಿಂದಾದ ಲೋಪಗಳು ಕಣ್ಣು ಮುಂದೆನೇ ಇದೆ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿ ಹೋಗ್ಬಿಟ್ಟಿದೆ. ಈಗ ವಿಶ್ವಾಸ ಇರೋದು SIT ಇಂದ ಪಾರದರ್ಶಕ ತನಿಖೆ ಆಗಬೇಕು ಅಂತ ಹೇಳಿ. ನಾನು ಒಂದು ಪ್ರತ್ಯೇಕ ಪ್ರಕರಣದ ಉದಾಹರಣೆ ತಗೊಂಡು ಪ್ರಶ್ನೆ ಕೇಳ್ತೀನಿ. ಪದ್ಮಲತಾ ಫಾರ್ ಎಕ್ಸಾಂಪಲ್, 1986 ನಡೆದಿರುವ ಕೊಲೆ ಇದು. ಈಗ ಆ ಆರೋಪ ಕೂಡ ಕೇಳೋಕೆ ಸಿಗ್ತಿದೆ, ನಮ್ಗೆ ಇದರಲ್ಲಿ ನ್ಯಾಯನೇ ಸಿಕ್ಕಿಲ್ಲ ಅಂತ ಹೇಳಿ ಆಕೆಯ ಸಹೋದರಿ ಇವತ್ತಿಗೂ ಕೂಡ ಅಳಲನ್ನು ತೋಡ್ಕೊಳ್ತಿದ್ದಾರೆ. CID ಇದರಲ್ಲಿ ಆಲ್ರೆಡಿ ತನಿಖೆ ಮಾಡಿದೆ ಸರ್, ಬಟ್ ಏನು ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಕ್ಲೋಸ್ ಆಗಿದೆ. ಈಗ SIT ಇನ್ ಕೇಸ್ ಈ ಪ್ರಕರಣವನ್ನು ಕೂಡ ಕೈಗೆತ್ಕೊಂಡು ತನಿಖೆ ಮಾಡೋಕೆ ಶುರುವಾಯಿತು ಅಂದರೆ ಎಲ್ಲಿಂದ ಶುರುವಾಗುತ್ತೆ? CID ಎಲ್ಲೆಲ್ಲಿ ಲೋಪ ಮಾಡಿದೆ ಈ ಪ್ರಕರಣವನ್ನು ಸಾಲ್ವ್ ಮಾಡುವಲ್ಲಿ, ಅಲ್ಲಿಂದಲ್ಲ ಅಥವಾ ಎಲ್ಲಿಂದ ಅಂತ? ಮೇಡಮ್, 83ರಿಂದನೂ ಕೇಸ್ಗಳು ಅಲ್ಲಿ ರಿಪೋರ್ಟ್ ಆಗಿದ್ದಾವೆ, ಕೆಲವೊಂದು ರಿಪೋರ್ಟ್ ಆಗಿಲ್ಲ, ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ, ರೆಫ್ಯೂಸ್ ಮಾಡಿದ್ದಾರೆ. ಎಲ್ಲೋ ಕಾಣದ ಕೈವಾಡ ಒಂದು ಕೈಯಲ್ಲಿ ಕೆಲಸ ಮಾಡ್ತಿರ್ತಾ ಇದೆ. ಹೀಗಾಗಿ ಪೊಲೀಸರು ಅವರು ಸೇವಕರಾಗಿಬಿಟ್ಟಿದ್ದಾರೆ. ಅವರು ಯಾರ್ದು ಮಾತು ಕೇಳೋದಲ್ಲ, ಎಲ್ಲ ಅವ್ರು ಹೇಳಿದ್ದನೇ ನಡೆಯುವಂಥ ಪರಿಸ್ಥಿತಿ ಅಲ್ಲಿ ವಾತಾವರಣ ಇಲ್ಲಿವರೆಗೂ ಇದೆ. ಈಗ ನೋಡಿ, SIT ಫಾರ್ಮೇಷನ್ ಮಾಡಿದ್ದಾರೆ. ಕೆಲವೊಬ್ಬರು ಒಳ್ಳೆ ನಿಷ್ಠಾವಂತ ಅಧಿಕಾರಿ, ಒಳ್ಳೆ ಪ್ರಾಮಾಣಿಕ ಅಧಿಕಾರಿ ಅನುಚೇತ್ ಅವರು, ಹಿಂದೆ ಗೌರಿ ಲಂಕೇಶ್ ಕೇಸ್ನಲ್ಲಿ ಅವರೇ ಹಿ ವಾಸ್ ಲೀಡಿಂಗ್ ದ ಟೀಮು, ಅವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈಗ ಯಾಕಂದ್ರೆ ಅಲ್ಲೇನೆ ಅವ್ರು ಸರ್ವ್ ಮಾಡಿದ್ದಾರೆ, ಅಲ್ಲಿ ASP ಇದರಲ್ಲೇ ಅಲ್ಲ ಮಾಡಿದ್ರೆ ಅವ್ರಿಗೆಲ್ಲ ಗೊತ್ತಿರ್ತದಲ್ಲ ಎಲ್ಲ. ಈ ಥರ ಇರೋದ್ರಿಂದ ನನ್ನ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನನ್ನ ಬ್ರದರ್ನು ಅಲ್ಲಿ CPI ಇದ್ದ. ಅವನು ಹೇಳ್ತಿದ್ದ, ಅಯ್ಯೋ ಅಲ್ಲಿ ಭಾಳ ಅನ್ಯಾಯ ನಡೀತದೆ, ಯಾರ ಕಡೆಯಿಂದ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಭಯಂಕರ ಪ್ರೆಷರ್ ಮಾಡ್ತಾರೆ, ತುಂಬ ಅನ್ಯಾಯ ನಡೀತದೆ, ಹೆಸರಿಗೆ ಧರ್ಮಕ್ಷೇತ್ರ ಒಳಗಡೆ ಎಲ್ಲ ಇದೆ ಅನ್ಯಾಯ, ಮಂಜುನಾಥ ನೋಡ್ಕೋಬೇಕು ಅವ್ರಿಗೆ ಅಂತಿದ್ದ ಅವನು. ನಮ್ಮ ಬ್ರದರು ಪಾಪ ಅವನು ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ಡ್ ಆದ, ACP ಇದ್ದ. ಸೊ ಈ ಥರ ಈಗ ಏನಾದರೆ ಈಗ ಹಿಂದಿನ ಬಿಡಿ ಆಗಿದ್ದಾಗಿದೆ, ಎಲ್ಲ ಹೋಗಿದೆ. ಈಗ SIT ನೇಮಕ ಮಾಡಿದ್ದಾರೆ ಸರ್ಕಾರ. ನೇಮಕ ಮಾಡಿದ್ಮೇಲೆ SIT ಅವರು ಒಂದು ಪ್ರಕಟಣೆ ಹೊಡೆಸ್ತಾರೆ. ಮೊದಲು SITಯನ್ನು ಸ್ವಾಗತ ಮಾಡ್ತೇನೆ. ಅವರು ನಿರ್ಭಿಡೆಯಿಂದ ನಿರ್ಭಯದಿಂದ ಕೆಲಸ ಮಾಡೋದನ್ನು ಕಲಿಬೇಕು. ಆನೆಸ್ಟಾಗಿ, ಪ್ರಾಂಪ್ಟಾಗಿ, ಟ್ರಾನ್ಸ್ಪರೆಂಟಾಗಿ ಎಲ್ಲ ಕೇಸುಗಳ ತನಿಖೆಯನ್ನು ಮಾಡಬೇಕು. 20 ವರ್ಷದ ತನಿಖೆ ಮಾಡೋಂಥ ಈಗ ನೋಟಿಸ್ನಲ್ಲಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ನೋಟಿಫಿಕೇಷನ್ದಲ್ಲಿ. 20 ವರ್ಷದ ಕೇಸು ಅಂದರೆ ಹಿಂದೆ 83ರಿಂದ ತಗೊಳ್ಳಿ ಅವರು ಒಂದು ಪ್ರಕಟಣೆ ಹೊಡಿಸಲಿ. ಮೊದಲು ಯಾರು ಇಲ್ಲಿವರೆಗೂ ಕೇಸು ನಾಪತ್ತೆ ಆಗಿದ್ದಾರೆ, ಮಿಸ್ಸಿಂಗ್ ಆಗಿದ್ದಾರೆ, ಕೊಲೆ ಆಗಿದೆ, ರೇಪ್ ಆಗಿದೆ,
ಇನ್ನೂ ಏನೇನಾಗಿದೆ ಯಾವ ಸಂಬಂಧಪಟ್ಟಂತೆ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾವ ಕೇಸುಗಳಾಗಿದ್ದಾವೆ ಅವು ಬಂದು ನಿರ್ಭಯದಿಂದ ನೀವು ಕಂಪ್ಲೇಂಟ್ ಕೊಡಬಹುದು SITಗೆ. ಒಂದು ಕಂಪ್ಲೇಂಟ್ ಕೊಡಿ, ನಮಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಕಾನೂನುಬದ್ಧವಾದ ಕ್ರಮ ತಗೋತೇವೆ, ನಿಷ್ಪಕ್ಷಪಾತದಿಂದ ತನಿಖೆ ಮಾಡ್ತೇವೆ, ನಿಮಗೆ ನ್ಯಾಯ ಕೊಡ್ತೇವೆ ಅಂತೇಳೋದು ಒಂದು ಪ್ರಕಟಣೆ ಹೊಡೆಸ್ವಿ. ಅದ್ರದ್ದು ವೈಡ್ ಪಬ್ಲಿಸಿಟಿ ಕೊಡಬೇಕು. ಒಟ್ಟ ಮೇಲೆ ಎಲ್ಲರೂ ಬರ್ತಾರೆ. 25 ವರ್ಷದಿಂದ ಯಾವ ಕೇಸ್ ಆಗಿದ್ದಾವೆ, ಯಾರು ಕೇಸ್ ತೊಗೊಂಡಿಲ್ಲ, ಅಥವಾ ಕೇಸ್ ರಿಜಿಸ್ಟರ್ ಆಗಿದ್ದು ಎಷ್ಟು C ಆಗಿದ್ದಾವೆ, ಎಷ್ಟು B ಆಗಿದ್ದಾವೆ, ಎಷ್ಟು A ಆಗಿದ್ದಾವೆ, ಎಷ್ಟು ಕ್ಲೋಸ್ ಆಗಿದ್ದಾವೆ, ಎಲ್ಲ ಕೇಸ್ಗಳನ್ನು ತನಿಖೆಯನ್ನು ಮಾಡಲಿಕ್ಕೆ ಇವರು SIT ನೇಮಿಸಿದ್ದಾರೆ. ಪ್ರತಿಯೊಂದು ಸ್ಟೇಷನ್ಗೆ ವಿಸಿಟ್ ಮಾಡ್ತಾರೆ. ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಬೇರೆ ಹೊರಗಡೆನೂ ಸಂಬಂಧಪಟ್ಟಂತೆ ಆ ಧರ್ಮಸ್ಥಳ ಇದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಕೇಸ್ಗಳಿದ್ದರೆ ಅವರು ಸಹ ಬಂದು ಕಂಪ್ಲೇಂಟ್ ಕೊಡಬಹುದು, ಅಥವಾ ಹಿಂದಾಗಿದ್ದ ಕೇಸ್ಗಳಿದ್ದರೆ ಅವರು ರೆಫರ್ ಮಾಡಬಹುದು. ಈಗ ಎಲ್ಲ ರೀತಿಯಿಂದನೂ ಅವರು ಮಾಡ್ತಾರೆ. ಮಾಡಿದ ಮೇಲೆ ಈಗ ಅವನು ಒಬ್ಬನು ಪಾಪ ಏನೋ ಅನಾಮಿಕ ವ್ಯಕ್ತಿ ಕೊಟ್ಟಿದ್ದಾನೆ, ಹೋಗಿ 183 ಪ್ರಕಾರ ರಿಪೋರ್ಟ್ ಮಾಡಿದ್ದಾನೆ, ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ವಾಲಂಟ್ರಿ ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ ಇದು ಅತ್ಯಾಚಾರ ಆಗಿ ಮರ್ಡರ್ ಆಗಿದ್ದಾವೆ, ಅನ್ಯಾಯದಿಂದ ಮರ್ಡರ್ ಆಗಿದೆ, ಎಲ್ಲ ಮುಚ್ಚಿ ಹಾಕಿದ್ದಾರೆ, ಹಾಗೀಗಂತ ಏನೇನೋ ಹೇಳಿದ್ದಾನೆ. ಎಲ್ಲ ಅದನ್ನು ರೆಕಾರ್ಡ್ ಮಾಡಿಕೊಂಡು ಕಳಿಸಿದ್ದಾರೆ. ಅದು ಎಷ್ಟು ಹೆಸರು ಹೇಳಿದಾನೋ ಇಲ್ಲೋ ಗೊತ್ತಿಲ್ಲ ನಮಗೆ, ಅದು ಹೊರಗೆ ಬಂದ ಮೇಲೆ ಗೊತ್ತಾಗ್ಬೋದು ಯಾರು ಹಾಗೆ ಅವನಿಗೆ ಯಾರು ಇನ್ವೆಸ್ಟಿಗೇಷನ್ ಮಾಡಿದ್ರು, ಯಾರು ಒತ್ತಾಯ ಮಾಡಿದ್ರು, ಯಾರು ಅವನಿಗೆ ಹೇಳಿದ್ರು ಅಂತ ಅನ್ನೋದು ಅದು ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಗೊತ್ತಾಗ್ತದೆ. ಅದು ತರಿಸ್ಕೋತಾರೆ ರೆಕಾರ್ಡ್, ಅದನ್ನು 183 ಸ್ಟೇಟ್ಮೆಂಟನ್ನು ತರಿಸ್ಕೊಂಡು ತನಿಖೆ ಮಾಡ್ತಾರೆ. ಈಗ ಏನು ಇವನು 367 ಡೆಡ್ ಬಾಡಿಗಳನ್ನು ನಾನು ಹುಗಿದೀನಿ ಅಂತ ಹೇಳ್ತಾನೆ. 367 ಹುಗಿದ್ರೆ ಅದನ್ನು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಕಡೆಯಿಂದ ಎಕ್ಸ್ಯೂಮ್ ಮಾಡಿಸ್ತಾರೆ. ನಾವು ಎಕ್ಸ್ಯೂಮ್ ಮಾಡಿಸುವಾಗ ಅದನ್ನು ಅಲ್ಲಿ FSLs ಅವ್ರಿಗೆ ಕರೆಸ್ತೇವೆ. ಅಲ್ಲಿ ಸುಮಾರು 25 ವರ್ಷದಿಂದ ಡೆಡ್ ಬಾಡಿಯಲ್ಲಿ ಏನೂ ಇರೋದಿಲ್ಲ. ಅಲ್ಲಿ ಒಳಗಡೆ ಬರೀ ಸ್ಕೆಲ್ಟನ್ ಇರ್ತದೆ. 10 ವರ್ಷ 5 ವರ್ಷದ ಇದ್ದರೆ ಕೆಲವೊಂದು ಇರ್ತದೆ. ಅಲ್ಲಿ ಕೆಲವೊಂದು ನಾವು ನೋಡಿದ್ದೇವೆ, ಭಾಳ ಸಾಕಷ್ಟು ಎಕ್ಸ್ಯೂಮ್ ಮಾಡಿದ್ದೇವೆ ಡೆಡ್ ಬಾಡಿಗೆ. ನಾನು 40 ವರ್ಷ ಸೇವೆ ಮಾಡಿದ್ದೇನೆ, ಸಾಕಷ್ಟು ಡೆಡ್ ಬಾಡಿಗಳನ್ನು ಎಕ್ಸ್ಯೂಮ್ ಮಾಡಿದ್ದೇವೆ. 4-5 ವರ್ಷವರೆಗೂ ನಾವು ಅದನ್ನು ಇದು ಒಳಗೆ ಡೀಪ್ ಇದ್ದರೆ, ಅದು ಡೀಪಾಗಿ ಹೋಗದಿದ್ದರೆ ಅದನ್ನು ಪ್ರಿಸರ್ವ್ ಇರ್ತದೆ. ನಮ್ಮ ಕಡೆ ಬೇಸಿಗೆ, ನಾವು ನಾರ್ತ್ ಕರ್ನಾಟಕದಲ್ಲಿ ಬೇಸಿಗೆ ಹೆಚ್ಚಲ್ಲ, ಅದು ಬೇಗ ಒಣಗಿ ಬಿಡ್ತದೆ. ಮಳೆಗಾಲ ಚಳಿಗಾಲ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಡೆಡ್ ಬಾಡಿ ನಮ್ಮದು ಅದು 4-5 ವರ್ಷ ಇರ್ಬೋದು. ಆ ಬ್ಲಡ್ ಅದು ಏನು ಅವನ ದೇಹದಲ್ಲಿ ಇರುವಂಥ ಮೃತ ದೇಹದಲ್ಲಿ ಇರುವಂಥ ವಸ್ತುಗಳು, ಕೆಮಿಕಲ್ಸು ಆ ಮಣ್ಣಿನಲ್ಲಿ ಕೆಲವೊಂದು ಪಸರಿಸಿರ್ತವೆ. ಆ ಮಣ್ಣನ್ನು ಸದಾ ನಾವು FSL ರಿಕ್ವೆಸ್ಟ್ ಮಾಡ್ಬೋದು ಜಪ್ ಮಾಡಂತ. ಬೋನು, ಹಲ್ಲು, ಇದು ಉಗುರು, ಕೂದಲ, ಆಮೇಲೆ ಕೆಲವೊಂದು ಹುಡುಗಿಯರದು ಸ್ಕೂಲ್ ಹುಡುಗಿಯರು ಪಾಟಿ ಚೀಲ ಸದ ತಗೊಂಡು ಹೋಗಿದ್ದು ಅಂತ ನಾನು ಹೋಗಿದ್ದೀನಿ ಅಲ್ಲಿ ಅಂತ ಹೇಳ್ತಾನೆ. ಪಾಟಿ ಚೀಲ ಅಂತೂ ಇದ್ದೇ ಇರ್ತದೆ, ಅದು ಎಷ್ಟು ವರ್ಷ ಆದರೂ ಒಳಗಿಂದು ಇದೇನು ಹೋಗೋದಿಲ್ಲ, ಬಟ್ಟೆ ಗಿಟ್ಟೆ ಕೊಳತು ಹೋಗಿರ್ಬೋದು. ಬಟ್ ಇಂಥವೆಲ್ಲ ವಸ್ತುಗಳನ್ನು ಸೀಜ್ ಮಾಡಿ FSL ಅವ್ರಿಗೆ ಅಲ್ಲೇ ಕಳಿಸಿ, ಟೀಮ್ ಆಫ್ ಡಾಕ್ಟರ್ ಕರೆಸಿ, ಇನ್ಕ್ಲೂಡಿಂಗ್ ಲೇಡೀಸು ಎಲ್ಲರನ್ನ ಕರೆಸಿ ನಾವು ಅದನ್ನ ಇಲ್ಲಿ ಸಾಕಷ್ಟು ವರ್ಷ ಆಗಿರೋದ್ರಿಂದ ಈ ಕಲೆಕ್ಷನ್ ಆಫ್ ಎವಿಡೆನ್ಸ್, ಸಾಕ್ಷ್ಯಗಳನ್ನ ಕಲೆ ಹಾಕೋದು ಅನ್ನೋದೇ ಸ್ವಲ್ಪ ಟಫ್ ಟಾಸ್ಕ್ ಅಂತ ಬಹುಶಃ ದಿನೇಶ್ ರಾವ್ ಅವರು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ಹೆಂಗೆ, ಹಾಗೆ ಯಾವೆಲ್ಲ ವಸ್ತುಗಳನ್ನ ಈ ಪ್ರಕರಣಗಳಿಗೆ, ಎಸ್ಪೆಷಲಿ ಈ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದೀವಿ ಅನ್ನೋ ಆರೋಪ ಏನಿದೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ಗಳು ಅಂತೇಳಿ ಏನು ಕಲೆಕ್ಟ್ ಮಾಡ್ಕೊಳ್ಬೇಕು, ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ? ಅಲ್ಲ ನೋಡಿ, ಇದು ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕಿಂತ ಅಂದ್ರೆ ಎಕ್ಸುಮೇಷನ್ ಮಾಡ್ಲಿಕ್ಕಿಂತ ಮುಂಚೆ ಅಫ್ಕೋರ್ಸ್ ದೇರ್ ಇಸ್ ಒನ್ ಪ್ರಿಲಿಮಿನರಿ ಡೀಟೇಲ್ಸ್ ಇಲ್ಲ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ಸ್ ಏನಿದೆ ಅದರ ಆಧಾರದ ಮೇಲೆ ದ ಫೋಕಸ್ ಆಫ್ ಎಕ್ಸುಮೇಷನ್ ವಿಲ್ ಆಲ್ಸೋ ಬಿ ಅಡಾಪ್ಟೆಡ್. ಸೊ ಒನ್ಸ್ ಎಕ್ಸುಮೇಷನ್ ಆಗಿದ ತಕ್ಷಣ ನೋಡಿ, ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ಇನ್ಸಿಡೆನ್ಸಸ್ ಸೆಕ್ಷುವಲ್ ಅಸಾಲ್ಟ್ ಆಗಿದೆ, ಆಮೇಲೆ ಕುತ್ಕೇಜ್ಗೆ ಸಾಯಿಸಿದ್ದಾರೆ, ಆಮೇಲೆ ಬೇರೆ ಯಾವ ರೀತಿ ಮರ್ಡರ್ ಮಾಡಿದ್ದಾರೆ ಅಂತ ಅವರು ಅಷ್ಟು ಉಲ್ಲೇಖ ಡಿಸ್ಕ್ರೈಬ್ ಮಾಡ್ತಾ ಇಲ್ಲ. ಬಟ್ ಇದೆಲ್ಲ ಬದಿಗಿಟ್ಟು ಒನ್ಸ್ ನಾವು ಎಕ್ಸುಮೇಷನ್ ಮಾಡಿದಾಗ ಆಬ್ವಿಯಸ್ಲಿ ಇಟ್ ಇಸ್ ನಿಯರ್ಲಿ 15-20 years ಓಲ್ಡ್ ಕೇಸಸ್. ಈಗ ಬಾಡಿ ವಿಲ್ ಬಿ ಕಂಪ್ಲೀಟ್ಲಿ ಸ್ಕೆಲಿಟನೈಸ್ಡ್. ಯಾವುದೇ ಆರ್ಗ್ಯಾನಿಕ್ ಮೆಟೀರಿಯಲ್ ಆ ಜಾಗದಲ್ಲಿ ಇರ್ಲಿಕ್ಕೆ ಅಸಾಧ್ಯ. ದಟ್ ಈಸ್ ನಂಬರ್ 1. ಅಂಡ್ ನಂಬರ್ ಟೂ ಏನಂದ್ರೆ ಅಲ್ಲಿರ್ತಕ್ಕಂಥ ಏನಾದ್ರೂ ಮೆಟಾಲಿಕ್ ಆಬ್ಜೆಕ್ಟ್ಸ್ ಅಂದ್ರೆ ಈ ವಾಚ್ ತರ ವಸ್ತುಗಳು, ಇಲ್ಲ ಕುತ್ತಿಗೆಯಲ್ಲಿರೋ ಚೈನು, ಇನ್ನ ಏನಾದ್ರು ಮೆಟಾಲಿಕ್ ಆಬ್ಜೆಕ್ಟ್ಸ್ ಅವರ ಬಿಲಾಂಗಿಂಗ್ಸ್ ಏನಾದ್ರೂ ಇದ್ರೆ ದಟ್ ಪಾಸಿಬಲಿ ಮೇ ಬಿ ಫೌಂಡ್ ಅಟ್ ದ ಸೈಟ್ ಆಫ್ ದ ಬರಿಯಲ್. ದಟ್ ಈಸ್ ಸೆಕೆಂಡ್ ಒನ್. ದಟ್ ಈಸ್ ಪರ್ಸನಲ್ ಬಿಲಾಂಗಿಂಗ್ಸ್ ಅಂತೀವಿ ನಾವು. 2. ಆಮೇಲೆ 3ನೇದು
ಈ ಒನ್ಸ್ ಬಾಡಿ ಇದು ಏನು ನಾವು ಸ್ಕೆಲೆಟನ್ ಎಲ್ಲ ನಾವು ತೆಗೆದುಕೊಂಡ ದಟ್ ಹೆಲ್ಪ್ಸ್ ಇನ್ ದ ಐಡೆಂಟಿಟಿ. ಅನದರ್ ಫ್ಯಾಕ್ಟರ್ಸ್ ವಿಚ್ ಹೆಲ್ಪ್ಸ್ ಇನ್ ದ ಐಡೆಂಟಿಟಿ ಅಂದ್ರೆ ಒಂದು ಬೇಸ್ಡ್ ಆನ್ ದ ಬೋನಿ ಮಾರ್ಕಿಂಗ್ಸ್ ಅಂಡ್ ದ ಫೀಚರ್ಸ್ ಅಂಡ್ ಅದರ ಆಧಾರದ ಮೇಲೆ ವಿ ವಿಲ್ ಬಿ ಏಬಲ್ ಟು ಕನ್ಫರ್ಮ್ ಇವ್ರದ್ದು ವಯಸ್ಸು ಎಷ್ಟು ಮತ್ತು ಇದು ಹೆಣ್ಣೋ ಗಂಡೋ ಅನ್ನೋದು ದಟ್ ಈಸ್ ಆಲ್ಸೋ ಕ್ಯಾನ್ ಬಿ ಈಸಿಲಿ ಮೇಡ್ ಔಟ್. ಅಂಡ್ ಆ ಸ್ಟೇಚರ್ ಅಂದ್ರೆ ಎಷ್ಟು ಹೈಟ್ ಅಲ್ಲಿ ಇದ್ರು ಅದನ್ನು ನಾವು ಹೇಳಲಿಕ್ಕೆ ಬರ್ತದೆ. ಸೊ ದಿಸ್ ಆರ್ ದ 3 ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಹೆಲ್ಪ್ಸ್ ಇನ್ ದ ಐಡೆಂಟಿಫಿಕೇಶನ್, ಪರ್ಸನಲ್ ಬಿಲಾಂಗಿಂಗ್ಸ್ ಪ್ಲಸ್ ಈ ಐಡೆಂಟಿಟಿ ಫೀಚರ್ಸ್. ಇದರಿಂದ ಇನ್ವೆಸ್ಟಿಗೇಷನ್ ಗೆ ತುಂಬಾ ಸಹಾಯ ಆಗುತ್ತೆ. ಸೊ ಅಂಡ್ ಅದರ್ ಆಸ್ಪೆಕ್ಟ್ಸ್ ಕಮಿಂಗ್ ಟು ದ ಕಾಸ್ ಆಫ್ ಡೆತ್ ಯಾವಾಗ ಅಂದ್ರೆ ಅದೇ ಇವರಿಗೆ ಬ್ಲಂಟ್ ಅಂಡ್ ಶಾರ್ಪ್ ಫೋರ್ಸ್ ಇಂಜುರೀಸ್ ಏನಾದ್ರು ಅಂದ್ರೆ ಮಚ್ಚು, ಕಲ್ಲು, ದೊಣ್ಣೆ, ಲಾಂಗು ಈ ತರದ್ ಏನಾದ್ರು ಉಪಯೋಗ ಮಾಡಿದ್ರೆ ಸಾಯಿಸ್ಲಿಕ್ಕೆ ಡೆಫಿನೆಟ್ಲಿ there will be that impressions or the markings or signatures will be present on the bony surfaces. ಇದರ ಆಧಾರದ ಮೇಲೆ ಇವರು ಯಾವ ರೀತಿ ಯಾವ ಮ್ಯಾನರ್ ಆಫ್ ಡೆತ್ ಅನ್ನ ಅದರ ಯಾವ ವೆಪನ್ಸ್ ಯೂಸ್ ಮಾಡಿದ್ದಾರೆ, ಹೇಗೆ ಸತ್ತಿರ್ಬೋದು ಅಂತಾನು ವಿ ಕ್ಯಾನ್ ಕನ್ಫರ್ಮ್ ಬೇಸ್ಡ್ ಆನ್ ದೋಸ್ ಪ್ಯಾಟರ್ನ್. ಇನ್ನೊಂದು 4ನೇದೇನಂದ್ರೆ ಇನ್ ಕೇಸ್ ಅವ್ರು ಹೇಳ್ತಾರೆ ಸೆಕ್ಷುವಲ್ ಅಸಾಲ್ಟ್ ಮಾಡಿ ಕುತ್ತಿಗೆ ಹಚ್ಚಿದ್ರು, ಇದು ಯಾವುದೇ ಎವಿಡೆನ್ಸ್ ಸಿಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅ ಡೆಟರೆಂಟ್ or the shortcomings in such sort of exhumation or investigations. ಆಮೇಲೆ ಇದೆಲ್ಲ ಬದಿಗಿಟ್ಟು ಇನ್ನ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ಮನುಷ್ಯ ಹೇಳ್ತಾ ಇರೋ ಜಾಗದಲ್ಲಿ ಸ್ಕೆಲಿಟನ್ ಸಿಗೋದು, ದಟ್ ಇಸ್ ಅ ವೆರಿ ಗುಡ್ ಸೈನ್. ಎರಡನೇದು ಇವ್ರು ಯಾರು ಐಡೆಂಟಿಫೈ ಮಾಡಿ ಹೇಳ್ತಾರೆ ನೋಡಿ, ಇವ್ರು ಹೇಳಿದ್ರು ನನಗೆ ದಫನ್ ಮಾಡ್ಲಿಕ್ಕೆ, ದಟ್ ಇಸ್ ಅನದರ್ ವೆರಿ ಗುಡ್ ಕೊರಾಬರೇಷನ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್. 2 ಮೂರನೇದು ಯಾರು ಮಿಸ್ಸಿಂಗ್ ಆಗ್ತಾ ಇದಾರೆ ಅಂತ ಹೇಳ್ತಿದಾರೆ ನೋಡಿ, ಕಂಪ್ಲೇಂಟ್ ಕೊಡ್ತಿದಾರಲ್ಲ ಅವರದು ಏಜ್ ಗ್ರೂಪ್ ಮತ್ತೆ ಸೆಕ್ಸ್ ಗ್ರೂಪ್ ಇಫ್ ಇಟ್ ಇಸ್ ಕನ್ಸಿಸ್ಟೆಂಟ್ ವಿತ್ ದ ಬೋನ್ಸ್ ಫೌಂಡ್, ಆ ಐಡೆಂಟಿಟಿ ಕನ್ಫರ್ಮ್ ಆದಾಗ ಡೆಫಿನೆಟ್ಲಿ ದಟ್ ಇವ್ರು ಯಾರು ಹೇಳಿದ್ರು ಮಿಸ್ಸಿಂಗ್ ಆಗ್ತದೆ, there should be a correlation, then that line of investigation will be definitely valid. And this is how I feel the SIT nodi, SIT, the basic things first what they have to do is identify the grave site and secure it, number 1. ಎರಡನೇದು open an help line ಮಾಡಿ ಒಂದು ಸಣ್ಣ ಆಫೀಸ್ ತರ ಅಲ್ಲಿ ಮಾಡಿ ಲೆಟ್ ದ ಕಂಪ್ಲೇನೆಂಟ್ಸ್ ಕಮ್ ಅಂಡ್ ಮೀಟ್ ದೆಮ್ ಅಂಡ್ ಲಾಟ್ ದ ಕಂಪ್ಲೇಂಟ್, ಇದನ್ನ ಎನ್ಕರೇಜ್ ಮಾಡಬೇಕು. ಇದ್ರ ಬಗ್ಗೆನೂ ಆಗ್ರಹ ವ್ಯಕ್ತಪಡಿಸಿದ್ದಾರೆ ವಕೀಲರು, ಅಂದ್ರೆ ಒಂದು ಹೆಲ್ಪ್ ಲೈನ್ ಕೂಡ ಆಗ್ಲಿ ಅಂತ ಹೇಳಿ. ಅದಕ್ಕೆ ಹೋಗೋಕ್ ಮುಂಚೆ ನಾನು ಸುನಿಲ್ ಸರ್ನ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಇವಾಗ ದಿನೇಶ್ ಸರ್ ಹೇಳ್ತಾ ಇದ್ದ ಹಾಗೇನೆ ರೇಪ್ ಆಗಿದೆಯಾ ಅದನ್ನ ಪತ್ತೆ ಹಚ್ಚೋದು ಕಷ್ಟ, ಬಾಡಿ ಇನ್ ಕೇಸ್ ಅಲ್ಲಿ ಸಿಕ್ಕರೂ ಕೂಡ ಕುತ್ತಿಗೆ ಹಿಸಕಿ ಸಾಯಿಸಿದ್ದಾರ ಅದನ್ನ ಕಂಡು ಹಿಡಿಯೋದು ಕಷ್ಟ. ಸೊ ಬೇಸಿಕಲಿ ನನಗೆ ಈ ಟರ್ಮಿನಾಲಜಿ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಸ್ಟಿಲ್ ನನಗೆ ಗೊತ್ತಿರೋದನ್ನ ಕೇಳ್ತೀನಿ. ಇವಾಗ ಕೇವಲ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಥವಾ ಸ್ಟೇಟ್ಮೆಂಟ್ಗಳನ್ನು ಇಟ್ಕೊಂಡು ಕೇಸನ್ನು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯನಾ? ಹಿಂಗೊಂದು ಖಡಕ್ಕಾದ ಒಂದು ಏನು ಹೇಳ್ಬೋದು ಫಿಸಿಕಲ್ ಎವಿಡೆನ್ಸ್ ಇಲ್ಲದೆ ಹೋದ್ರೆ ಕೇಸನ್ನು ಗೆಲ್ಲಿಕ್ಕೆ ಸಾಧ್ಯನಾ ಅಂತ ಸಾಮಾನ್ಯರಿಗೆ ಆ ಪ್ರಶ್ನೆ ಬಂದ್ಬಿಡುತ್ತೆ. ಖಂಡಿತ ಇವನ್ ಆ ಎವಿಡೆನ್ಸ್ ಇಲ್ಲ ಅಂದ್ರೂ ಕೂಡ ಈಗ ಯಾರು ಅದನ್ನ ಬಾಡಿಯನ್ನ ದಫನ್ ಮಾಡಿದಾರೋ ಅವರ ಹೇಳಿಕೆ ಮೇಲೆ ಯಾರು ಹೇಳಿದ್ರು ಅಂತ ಮಾಡಿದ್ರು ಅವ್ರನ್ನ ಹಿಡಿಬೋದು. ಆತ ಯಾರು ಅರೆಸ್ಟ್ ಆಗ್ತಾನೆ ಅಥವಾ ಆತನ ಕಸ್ಟಡಿಗೆ ತಗೊಂಡು ನಮ್ಮ ಪೊಲೀಸ್ ಇಲಾಖೆಯವರು ಇಂಟ್ರಾಗೇಷನ್ ಮಾಡಿದಾಗ ಸೊ ಅಲ್ಲಿಂದ ಒಂದು ಚೈನ್ ಲಿಂಕಲ್ಲಿ ಹಿ ವಿಲ್ ಸೇ, ಈಗ ಆತ ಏನಾದರೂ ಮಾಡಿದರೆ ಆತನಿಗೆ ಯಾರು ಬಾಡಿಯನ್ನು ಕೊಟ್ಟಿದ್ರು, ಅಲ್ಲಿಂದ ಮತ್ತೆ ಇನ್ನೊಂದು ಚೈನ್ ಸಿಗುತ್ತೆ. ಸೊ ಆಗ ಒಂದು ನಿಜವಾದಂಥ ಆರೋಪಿ ಸಿಕ್ಕಿದಾಗ ಆತ ಕಸ್ಟಡಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ಬೋದು. ಈ ಸನ್ನಿವೇಶದಲ್ಲಿ ನಾನು ಅವ್ರನ್ನ ಈ ಥರ ಕಿಡ್ನ್ಯಾಪ್ ಮಾಡಿದೆ, ಇಲ್ಲಿಂದ ಕರ್ಕೊಂಡು ಹೋದೆ, ಪುಸ್ಲಾಯಿಸಿದೆ, ಈ ಥರ ಮಾಡಿ ನಾನು ಆಕೆನ ಕೊಲೆ ಮಾಡಿದೆ. ಸೊ ಅವೆಲ್ಲವೂ ಕೂಡ ಸ್ಟೇಟ್ಮೆಂಟ್ ಮೇಲೆ ಬಂದ್ಬಿಡುತ್ತೆ. ಅದನ್ನು ಆಮೇಲೆ 164 ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಿಸ್ತಾರೆ. ಬಟ್ ಈ ಸೀನ್ ಆಫ್ ಈವೆಂಟ್ಸ್, ಈ ಚೈನ್ ಆಫ್ ಈವೆಂಟ್ಸ್ ಎಲ್ಲವನ್ನೂ ಮ್ಯಾಚ್ ಮಾಡಿದಾಗ ಇವೊಂದೋ ನಮಗೆ DNA ಎವಿಡೆನ್ಸ್ ಸಿಗದೆ ಇರ್ಬೋದು, ಬಟ್ ಡೆತ್ ಈಸ್ ಎ ಡೆತ್. 376ಗೆ ನಮಗೆ ಮೆಟೀರಿಯಲ್ ಸ್ವಲ್ಪ ಕಮ್ಮಿ ಆಗ್ಬೋದು. ಯಾಕಂದ್ರೆ ನಾನು ಆಗ್ಲೇ ಒಂದು ಕೇಸ್ ಹೇಳ್ತಾ ಇದ್ದ ಹಾಗೆ ಪದ್ಮಲತಾ ಅವ್ರ ಕೇಸಲ್ಲಿ ಎವಿಡೆನ್ಸ್ಗಳಿರಲಿಲ್ಲ, ಅಂದ್ರೆ ಏನು ಆರೋಪ ಬಂತು ಅದಕ್ಕೆ ಕರೆಕ್ಟ್ ಆದ ಎವಿಡೆನ್ಸ್ ಇರಲಿಲ್ಲ ಅಂತ ಹೇಳಿ CID ಆ ಕೇಸನ್ನು ಅಲ್ಲಿಗೆ ನಿಲ್ಲಿಸಿತ್ತು. ಇವಾಗ ಈ ಪ್ರಕರಣದಲ್ಲೂ ಕೂಡ ಕೇವಲ ಹೇಳಿಕೆಗಳು, ಅದನ್ನ ಸಬ್ಸ್ಟಾನ್ಶಿಯೇಟ್ ಮಾಡುವಂತಹ ಯಾವುದಾದ್ರೂ CCTV ಫುಟೇಜು ಅಥವಾ ಸಾಕ್ಷ್ಯಗಳು ಸಿಗದೆ ಹೋದ್ರೆ ಏನು ಅನ್ನೋ ಸಣ್ಣ ಆತಂಕ. ಖಂಡಿತ ಮೇಡಮ್, ನಾವು 2 ಆಯಾಮಗಳು ನೋಡಬೇಕಾಗುತ್ತೆ. ಈಗ ಅಲ್ಲಿ ಒಂದು ಡೆತ್ ಆಗಿದೆ, ಎರಡನೇದು ಸೆಕ್ಷುವಲ್ ಅಸಾಲ್ಟ್. ಎರಡೂ ಬೇರೆ ಬೇರೆ ಆಯಾಮದಲ್ಲಿ ನಾವು ನೋಡಬೇಕಾಗುತ್ತೆ. ಐದರ್ ಈಗ ಸೆಕ್ಷುವಲ್ ಅಸಾಲ್ಟ್ಗೆ ನಮಗೆ ನಮ್ಮ ಸ್ನೇಹಿತರು ದಿನೇಶ್ ರಾವ್ ಅವ್ರು ಹೇಳ್ದಂಗೆ ಸೆಕ್ಷುವಲ್ ಅಸಾಲ್ಟ್ಗೆ ನಮಗೆ ಮೆಟೀರಿಯಲ್ ಸಿಕ್ಕಿಲ್ಲ ಅಂದ್ರೂ ಕೂಡ ಐದರ್ ಡೆತ್ಗೆ ಒಂದು ಮೆಟೀರಿಯಲ್ ಸಿಗುತ್ತಾ, ಈತ ಮತ್ತು ಆತನಿಗೆ ಬಾಡಿ ದಫನ್ ಮಾಡಲಿಕ್ಕೆ ಕೊಟ್ಟಂಥ ಕಾಂಟ್ರಾಕ್ಟು, ಈತನ ಹೇಳಿಕೆ ಮೇಲೆ ಆತ ಅದನ್ನ ದಫನ್ ಮಾಡ್ತಾನೆ, ಮತ್ತು ಈತ ಮತ್ತು ಯಾರು ಆರೋಪಿ ಇರ್ತಾನೆ ಅವರಿಬ್ಬರ ಮಧ್ಯೆ ಆದಂಥ ಚಾಟ್ ಆಗ್ಬೋದು, ಕಾನ್ವರ್ಸೇಷನ್ ಆಗ್ಬೋದು, ನಮ್ಮಿಬ್ಬರ ಮಧ್ಯೆ ಒಂದು ಸಂಬಂಧ ಇತ್ತು ಅನ್ಲಿಕ್ಕೆ ಈತ ಕೊಡುವಂಥ ಮೆಟೀರಿಯಲ್ಲು, ಮತ್ತು ಅವನ್ನ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿದಾಗ ಇವನಿಗೆ ಪೇಮೆಂಟ್ ಕೊಟ್ಟಿರೋದು ಅಥವಾ ಕಾಸು ಕೊಟ್ಟಿರುವಂಥದ್ದು, ಮತ್ತು ಇವರಿಬ್ಬರ ಮಧ್ಯೆ ಇರುವಂಥ ಮಾತುಕತೆ ಮತ್ತು ಸ್ನೇಹನ ನೋಡಿರುವಂಥವ್ರು ಯಾರಾದ್ರೂ ಒಬ್ಬರು ವಿಟ್ನೆಸ್ಸು. ಈಗ ಧರ್ಮಸ್ಥಳ ಒಂದು ಸಣ್ಣ ಗ್ರಾಮ,
ಅಲ್ಲಿ ಎಲ್ಲರೂ ನೋಡಿರ್ತಾರೆ, ಓ ಈತ ಬರ್ತಿದ್ದ ಹೋಗ್ತಿದ್ದ, ಇವನ ಜೊತೆ ಒಂದು ಕಾಂಟ್ಯಾಕ್ಟ್ ಇತ್ತು, ಮತ್ತು ಆತ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಈ ಎಲ್ಲವನ್ನು ಚೈನ್ ಆಫ್ ಇವೆಂಟ್ನ ನೀವು ಲಿಂಕ್ ಮಾಡ್ತಾ ಹೋದರೆ ಏನೋ ಸೆಕ್ಷುವಲ್ ಅಸಾಲ್ಟ್ಗೆ ನಮ್ಗೆ ಸ್ವಲ್ಪ ಮೆಟೀರಿಯಲ್ ಕಮ್ಮಿ ಸಿಗ್ಬೋದು, ಬಟ್ ಮರ್ಡರ್ಗೆ ಖಂಡಿತ ಸಿಗ್ತದೆ. ಹಾಗಾಗಿ ಅದ್ರ ಮೇಲೆ ಈಗ ಎಲ್ಲದಕ್ಕಿಂತ ಬಹಳ ಪ್ರಮುಖವಾಗಿ ಆತ ಹೆಣಗಳನ್ನ ಹೂತಿಟ್ಟೆ ಅನ್ನೋ ಜಾಗ ಬಹಳ ಪ್ರಮುಖವಾಗುತ್ತೆ ಈ ತನಿಖೆಯ ವಿಚಾರದಲ್ಲಿ. ಆದರೆ ಈ ಜಾಗದ ಬಗ್ಗೆನೇ ಗೊಂದಲ ಇದೆ. ಅದನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಮೂಲಕ ನಾವು ಅದನ್ನು ಗಮನಿಸೋಣ. ಈ ಹೆಣಗಳನ್ನ ಹೂತ ಬಗ್ಗೆ ಅನಾಮಧೇಯ ವ್ಯಕ್ತಿ ಹೇಳಿಕೆ ನೀಡಿದ್ರು. ಆತನ ಹೇಳಿಕೆಯ ಆಧಾರದ ಮೇಲೇನೆ ಇದೀಗ SIT ರಚನೆ ಆಗಿದೆ. ಆದರೆ ನಮ್ಮ ಪ್ರತಿನಿಧಿ, ಮಂಗಳೂರಿನ ಪ್ರತಿನಿಧಿ ದಿನೇಶ್, ಆ ಜಾಗದಲ್ಲಿರ್ತಕ್ಕಂಥ ರುದ್ರಭೂಮಿ ಸಮಿತಿ, ಆ ಸಮಿತಿಯ ಅಧ್ಯಕ್ಷರನ್ನ ಹೋಗಿ ಮಾತನಾಡಿಸಿದ್ದಾರೆ. ಅವ್ರು ಹೇಳ್ತಿರೋದೇ ಬೇರೆನೆ. 1980ರ ದಶಕದಿಂದ ಕೂಡ ಯಾರೆಲ್ಲರ ಶವಗಳನ್ನ ಹೂಳಲಾಗಿದೆ ಅಥವಾ ಯಾರೆಲ್ಲರ ದೇಹವನ್ನ ದಹನ ಮಾಡಲಾಗಿದೆ ಅದ್ರ ಪ್ರತಿಯೊಂದು ದಾಖಲಾತಿ ಇದೆ. ಇನ್ಫ್ಯಾಕ್ಟ್ ಒಂದು ಅಧಿಕೃತವಾದ ಸ್ಮಶಾನ ಅಥವಾ ರುದ್ರಭೂಮಿ ಅನ್ನೋದೇ ಇರಲಿಲ್ಲ. ಅದಿಲ್ಲದೆ ಇದ್ದಾಗಲೂ ಕೂಡ ಪಂಚಾಯಿತಿ ಇದರ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾ ಇತ್ತು. 2003ರಲ್ಲಿ ಯಾವಾಗ ರುದ್ರಭೂಮಿ ಸ್ಥಾಪನೆ ಆಯಿತೋ ಆ ದಿನದಿಂದ ಪ್ರತಿಯೊಂದು ದೇಹದ ಬಗ್ಗೆ ಕೂಡ, ಮೃತದೇಹದ ಬಗ್ಗೆ ಕೂಡ ನಾವಿಲ್ಲಿ ದಾಖಲೆಯನ್ನು ಇಟ್ಟಿದ್ದೇವೆ. ಇನ್ ಕೇಸ್ ಯಾವುದಾದ್ರೂ ಒಂದು ಗುರುತಿಲ್ಲದ ಶವ ಬಂತು ಅಂತಾದರೆ ಅದನ್ನೂ ಕೂಡ ಪಂಚಾಯಿತಿ ಗಮನಕ್ಕೆ ತಂದು ಅದನ್ನು ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಂದ ನಂತರವೇ ದಫನ್ ಅಥವಾ ದಹನ ಕಾರ್ಯ ಆಗ್ತಾ ಇತ್ತು. ದಾಖಲೆ ಇಲ್ಲದೆ ಯಾವ ಶವಗಳನ್ನು ಕೂಡ ಇಲ್ಲಿ ಹೂಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆತ ಹೇಳಿಕೆ ಕೊಟ್ಟಿದ್ದಾನೆ. ಹಾಗಾದರೆ ನೂರಾರು, ಇನ್ಫ್ಯಾಕ್ಟ್ 300ಕ್ಕೂ ಅಧಿಕ ಅಂತ ಹೇಳಿ ಈತ ಹೇಳಿಕೆ ಕೊಟ್ಟಿರೋದು ಅನಾಮಧೇಯ ವ್ಯಕ್ತಿ. 300 ಶವಗಳನ್ನು ಹೂತಿದ್ದು ಹೇಗೆ? ಈ ದಾಖಲೆಗಳನ್ನು ಪಂಚಾಯಿತಿ ಕಣ್ಣಿಗೆ ತಪ್ಪಿಸಿ, ಪೊಲೀಸರ ಕಣ್ಣಿಗೆ ತಪ್ಪಿಸಿ ಈತ ಒಬ್ಬನೇ ಬೇರೆ ಯಾರ್ದೂ ಸಹಾಯ ಇಲ್ಲದೆ ಬಂದು ಮಾಡ್ಲಿಕ್ಕೆ ಸಾಧ್ಯನಾ? ಅಥವಾ ಈ ಪ್ರಕ್ರಿಯೆಯಲ್ಲಿ ಈತನಿಗೆ ಪಂಚಾಯಿತಿ ಕೂಡ ಸಾಥ್ ಕೊಡ್ತಾ, ಪೊಲೀಸರು ಕೂಡ ಸಾಥ್ ಕೊಟ್ರಾ? ನೂರಾರು ಶವಗಳನ್ನು ಈಗ ಆತ ತೋರಿಸಿದ್ರು ಕೂಡ ಹುಡುಕೋದು ಕಷ್ಟ ಅಲ್ವಾ? ಹುಡುಕಿ ಐಡೆಂಟಿಫೈ ಮಾಡೋದು ಕಷ್ಟ ಅಲ್ವಾ? ಈ ಆಯಾಮದಲ್ಲೂ ಕೂಡ ಮಾತುಕತೆ ಮುಂದುವರಿಸೋಣ. ಅದಕ್ಕೆ ಮುಂಚೆ ಆ ರುದ್ರಭೂಮಿ ಸಮಿತಿ ಅಧ್ಯಕ್ಷ ಅಖಿಲೇಶ್ ಮಾತನಾಡಿದ್ದಾರೆ, ಕೇಳಿಸ್ಕೊ. ಓಕೆ, ಇಲ್ಲಿ ಈಗ ಹೇಗೆ ಅಂತ ಹೇಳಿದರೆ, ಇಲ್ಲಿ ಬಂದು ಇಲ್ಲಿ ಇದು ದಹನ ಮಾಡುವಂಥದ್ದು, ದಹನ ಮಾಡಿ ಸುಡುವಂಥದ್ದು. ಇದು ಹೇಗೆ ಅಂತ ಹೇಳಿದರೆ, ಈಗ ಊರಿನವ್ರು ಯಾರಾದರೂ ತೀರ್ಕೊಂಡ್ರು ಆ ಟೈಮಲ್ಲಿ ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ, ಹಿಂದೂ ರಿಚುವಲ್ಸ್ ಪ್ರಕಾರ ಅವ್ರನ್ನ ಸುಡುವುದೇ. ಸೊ ಐಡೆಂಟಿಫೈಡ್ ಬಾಡಿ ಅಂದರೆ, ಈಗ ಇಲ್ಲಿ ಸುಡುವಂಥ ಬಾಡಿ ಅಂದರೆ ಮನೆಯವರು ಬೇಕು, ಮನೆಯವರ ಸಮಕ್ಷಮದಲ್ಲಿ ಇಲ್ಲಿ ಸುಡುವಂಥ ಪ್ರಕ್ರಿಯೆ ಆಗ್ತದೆ. ಈಗ ದಫನ ಅಂತ ಹೇಳಿದರೆ ಮತ್ತೆ ಅದರ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ, ಸಮಿತಿಯಲ್ಲೇ ಇರ್ತದೆ ಅದರ ದಾಖಲೆಗಳು. ಸಮಿತಿ ಬಂದು ಈಗ ಪಂಚಾಯತಿಂದ ಇದಾದಂಥ ಅಧಿಕೃತ ಸಮಿತಿ ಇದು. ಓಕೆ, ಗ್ರಾಮ ಪಂಚಾಯತ್ ಒಂದು ಉಪಸಮಿತಿ. ಈಗ ಇಲ್ಲಿ ದಹನ ಏನೆಲ್ಲ ಆಗ್ತದೆ ಅದರದ್ದು ಅಧಿಕೃತ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ನಮ್ಮ ಹತ್ರ. ಪ್ಲಸ್ ದಫನ್ ಆದರೆ ಅದರದ್ದು ದಾಖಲೆಗಳು ಬಂದು ಪಂಚಾಯತಲ್ಲಿ ಇರ್ತದೆ. ಈಗ ಒಂದು ಬಾಡಿ ಅನಾಥ ಶವ ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಿತು ಅಂತ ಆದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸ್ಟೇಷನಿಂದ ಈ ಮಹಜರ ಪ್ರಕ್ರಿಯೆಗಳು ಅದು ಇದೆಲ್ಲ ಏನಿದೆ ಅದು ನಡೀತದೆ. ಫಸ್ಟ್ ಅದು ನಡೆದಾದ ಮೇಲೆ ಅಲ್ಲಿಂದ ಪೋಸ್ಟ್ ಮಾರ್ಟಮಿಗೆ ಹೋಗ್ತದೆ. ಅಂದರೆ ಈ ಕಾನೂನು ಪ್ರಕ್ರಿಯೆಗಳೆಲ್ಲ ಏನಿದೆ ಇದೆಲ್ಲ ನಡೆದಾದ ನಂತರ ಇಲ್ಲಿಗೆ ಬರುವಂಥದ್ದು. ಇಲ್ಲಿಗೆ ಬಂದ ಮೇಲೆ ಅಲ್ಲಿ ದಫನ ಮಾಡುವಾಗ ಪೊಲೀಸರ ಸಮಕ್ಷಮದಲ್ಲೇ ಆಗುವಂಥದ್ದು. ಅದು ಕಾನೂನು ಪ್ರಕಾರ ಏನೆಲ್ಲ ಪ್ರೊಸೀಜರ್ಸ್ ಇದೆ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ನಾನು ಪೊಲೀಸ್ ಅಧಿಕಾರಿ ಆಗಿದ್ದ ಮಾಲ್ಗತಿ ಸರ್ನ ಕೇಳಬೇಕು. ಅದಕ್ಕೆ ಮುಂಚೆ ಒಂದು ಪುಟ್ಟ ಪ್ರಶ್ನೆ ದಿನೇಶ್ ಸರ್ಗೆ. ಸರ್, ಟೆಕ್ನಿಕಲಿ ಒಬ್ಬನೇ ವ್ಯಕ್ತಿ 300ಕ್ಕೂ ಅಧಿಕ ಶವಗಳನ್ನು ಹೂಳಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳಿ, ಅದರಲ್ಲೂ ಯಾರು ಗಮನಕ್ಕೆ ಬರದೆ, ಅದು ಎಂಥ ಗುಡ್ಡಗಾಡು ಪ್ರದೇಶನೇ ಆಗಿರಬಹುದು ಅಥವಾ ಬೆಟ್ಟ ಪ್ರದೇಶನೇ ಆಗಿರಬಹುದು, ಸಾಧ್ಯವಾಗುತ್ತಾ? ಆಗಲ್ಲ ಅನ್ನೋದಾದ್ರೆ ಆತನಿಗೆ ಸಹಾಯಕ್ಕೆ ಯಾರಾದರೂ ಇರಲೇಬೇಕು ಅಲ್ಲಿ ಅಂತ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಈಗ ನಾನು ಮೊದಲೇ ಹೇಳಿದಾಗ ಈಗ ನನ್ನ ಅನುಭವ ಹೇಳ್ಬೇಕು ಅಂದ್ರೆ, ಇವನ್ ಬ್ಯಾಂಗ್ಳೂರ್ನಲ್ಲೂ ಸಹ ನಾವು ಒಂದು ಪ್ರತಿ ತಿಂಗಳಿಗೆ 5ರಿಂದ 7 ಅನ್ಐಡೆಂಟಿಫೈಡ್ ಅನ್ಕ್ಲೇಮ್ ಬಾಡೀಸ್ ಬರ್ತಿತ್ತು. ಅದನ್ನ ನಾವು ಒಂದು ಕಡೆ ಐಡೆಂಟಿಫೈಡ್ ಪ್ಲೇಸಸ್ ಅಲ್ಲಿ ನಾವು ಡಿಸ್ಪೋಸ್ ಮಾಡ್ತಾ ಇದ್ವಿ. ಅಂದ್ರೆ ನಾವು ಯು ಕ್ಯಾನ್ ಇಮ್ಯಾಜಿನ್ 4-5 ವರ್ಷಕ್ಕೆ 150 ಮೇಲೂ ಜಾಸ್ತಿ ಬಾಡಿ ನಾವೇ ಹೂಡ್ತಿದೀವಿ. ಆಮೇಲೆ ಇನ್ನೊಂದು ಕಡೆ ನಾನು ಏನ್ ಕೆಲಸ ಮಾಡ್ತಿರೋ ಜಾಗದಲ್ಲಿ, ದಟ್ ಇಸ್ ಆಲ್ಸೋ ಎ ಪಿಲಿಗ್ರಿಮೇಜ್ ಪ್ಲೇಸ್. ನಮ್ಗೆ ತಿಂಗಳಿಗೆ 10ರಿಂದ 12 ಬಾಡೀಸ್ ರೆಕಾರ್ಡ್ ಆಗ್ತಿತ್ತು, ಅನ್ಕ್ಲೈಮ್ಡ್ ಅಂಡ್ ಅನ್ಐಡೆಂಟಿಫೈಡ್ ಬಾಡೀಸ್, ಬಿಕಾಸ್ ದಟ್ಸ್ ಅ ಟೂರಿಸ್ಟ್ ಪ್ಲೇಸ್ ಅಂಡ್ ಅ ಪಿಲಿಗ್ರಿಮೇಜ್ ಪ್ಲೇಸ್. ಜನ ಅಲ್ಲಿ ಸತ್ರೆ ಸಾಕು, ಪುಣ್ಯ ಬರುತ್ತೆ ಅಂತವ್ರು ಬರ್ತಿದ್ರು. ಆಮೇಲೆ ಕೆಲವರು ತಂದೆ ತಾಯಿಗಳನ್ನ ಆಮೇಲೆ ಮಕ್ಕಳನ್ನ ಅಲ್ಲಿ ಬಿಟ್ಟು ಹೊರಟೋಗ್ತಾ ಇದ್ರು. ಸೊ ದಿಸ್ ಇಸ್ ವಾಟ್ ಐ ಪರ್ಸನಲಿ ಎಕ್ಸ್ಪೀರಿಯನ್ಸ್. ಸೊ ಈಗ ಒಬ್ಬನೇ ಊತ್ಲಿಕ್ಕೆ ಸಾಧ್ಯನಾ? ಅಬ್ಸಲ್ಯೂಟ್ಲಿ ಇಂಪಾಸಿಬಲ್. ಯಾಕಂದ್ರೆ ಬಾಡಿ ಎತ್ತಿ ತರಬೇಕು, ಅದನ್ನ ತಗೊಂಡು ಅಗಿಬೇಕು,
ಅಗದ್ಬಿಟ್ಟು ಒಬ್ಬನೇ ಅಗದ್ಬಿಟ್ಟು ಅದನ್ನ ಹೂಳ್ಲಿಕ್ಕೆ. ಆಮೇಲೆ ಎಲ್ಲದಕ್ಕಿಂತ ಒಂದು ಆಶ್ಚರ್ಯಕರವಾದ ಸಂಗತಿ ಏನಂದ್ರೆ, ಎ ಪರ್ಸನ್ ಹೂ ಹ್ಯಾಸ್ ಡನ್ ಎ ಕ್ರೈಮ್, ರೇಪ್ ಮಾಡಿ ಮರ್ಡರ್ ಮಾಡಿರೋ ವ್ಯಕ್ತಿ ಊತ್ಲಿಕ್ಕೆ ಹೇಳ್ತಾನ, ಸುಟ್ಟಾಕ್ಲಿಕ್ಕೆ ಹೇಳ್ತಾನ. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಸ್ಟ್ರೇಂಜ್. ಯಾಕಂದ್ರೆ ಊತಿದ್ರೆ ಎವಿಡೆನ್ಸ್ ಸಿಗುತ್ತೆ ಅಂತ ಅವನಿಗೂ ಗೊತ್ತಿರ್ತದೆ. ಯೂಶಲಿ ಡಿಸ್ಪೋಸಲ್, ಯೂಶಲಿ ಈಸ್ ಚಾಯ್ಸ್ ಇಸ್ ಬರ್ನ್ ದ ಬಾಡಿ, ಸುಟ್ಟಾಕ್ಬಿಡು ಎವಿಡೆನ್ಸ್ ಹೋಗುತ್ತೆ ಅಂತ. ಬಟ್ ಇದರಲ್ಲಿ ಇವ್ರು ಹೇಳೋದ್ರ ಪ್ರಕಾರ ಸ್ವಲ್ಪ ಇದರಲ್ಲಿ ಸ್ಟ್ರೇಂಜ್. ನಾನು ಒಬ್ನೇ ಊತಿದ್ದೀನಿ ಅನ್ನೋದು, ಬಾಡಿ ಎತ್ಕೊಂಡು ಹೋಗಿ ಒಬ್ನೇ ಅಗದ್ಬಿಟ್ಟು ಊಳೋದು, ದಟ್ ಮೀನ್ಸ್ ಸಂಬಡಿ ಶುಡ್ ಬಿ ದೇರ್ ಟು ಅಸಿಸ್ಟ್ ಹಿಮ್. ಅದು ಅವ್ರು ಹೇಳ್ತಾ ಇದಾರೋ ಹೇಳ್ತಿಲ್ವೋ ಗೊತ್ತಿಲ್ಲ, ಬಟ್ ಒನ್ ಪರ್ಸನ್ ಇಸ್ ಮ್ಯಾನ್ಲಿ. ಯಾಕಂದ್ರೆ ಈಗ ನಮ್ಗೆ ನಾವು ಬಾಡಿ ಹ್ಯಾಂಡಲ್ ಮಾಡೋರೆ ಸುಮಾರು ಜನ ಇದ್ದಾರೆ ನಮ್ಮ ಹತ್ರ. ಸೊ ಇವರು ಒಬ್ಬೊಬ್ರೇನೆ ಅವ್ರ ಲೈಫ್ ಟೈಮ್ ಅಲ್ಲಿ 500-600 ಬಾಡಿ ಮೇಲೆ ಒಬ್ಬೊಬ್ರೆ ಡಿಸ್ಪೋಸ್ ಮಾಡಿ, ಒಬ್ಬೊಬ್ರೆ ಅಂದ್ರೆ ಅವರ ಗ್ರೂಪ್ ಡಿಸ್ಪೋಸ್ ಮಾಡಿದೆ. ಸೊ ಇದನ್ನ ಗಾಡಿನಲ್ಲಿ ತಕೊಂಡ್ ಹೋಗೋದು, ಅದನ್ನ ಅಲ್ಲಿ ಇದ್ ಮಾಡೋದು, 2-3 ಸೇರಿ, then that's what they do it. But ಒಬ್ರೇ ಮಾಡ್ಲಿಕ್ಕೆ ಸಾಧ್ಯನಾ? That's a very good question and it's hard to believe that he has done it all alone ಅಂತ. ಸೊ ಲೆಟ್ ಅಸ್ ಅಸ್ಯೂಮ್ ಆತ ಹೇಳ್ತಿರೋದೇ ನಿಜವಾದ್ರೆ, ಮಾಲ್ಗತ್ತಿ ಸರ್ ಆತನಿಗೆ ಸಪೋರ್ಟಿವ್ ಆಗಿ ಯಾರೋ ಇದ್ರು. ಹಾಗೆ ನಾವೀಗ ಅಖಿಲೇಶ್ ಅವರ ಹೇಳಿಕೆ ಏನು ಗಮನಿಸಿದ್ವಿ, ಅಲ್ಲಿನ ರುದ್ರಭೂಮಿ ಸಮಿತಿ ಅಧ್ಯಕ್ಷ, ಅವ್ರು ಹೇಳೋ ಪ್ರಕಾರ ಗ್ರಾಮ ಪಂಚಾಯತಿ, ಪೊಲೀಸ್ ಠಾಣೆ ಇದರ ಗಮನಕ್ಕಿಲ್ದಲೆ ಇಲ್ಲಿ ಯಾವುದೇ ಶವನ್ನ ಹೂಳೋದಾಗ್ಲಿ ಅಥವಾ ಏನು ದಹನ ಪ್ರಕ್ರಿಯೆ ಮಾಡೋದಾಗ್ಲಿ ಸಾಧ್ಯ ಆಗ್ತಿರ್ಲಿಲ್ಲ. ನಾವಿಲ್ಲಿಗೆ ಅನುಮಾನ ಏನು ಬರುತ್ತೆ ಅಂದ್ರೆ, ಅವರು ಕೂಡ ಇನ್ವಾಲ್ವ್ ಆಗಿರ್ಬೇಕು, ಗ್ರಾಮ ಪಂಚಾಯತಿ ಪೊಲೀಸ್ನವರು. ಇಲ್ಲದಿದ್ರೆ ಇದನ್ನ ಮೀರಿನ ಏನ್ ನಡೆದಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ತಮ್ಗೆ ಏನ್ ಅನ್ಸುತ್ತೆ? ಪೊಲೀಸ್ ಜೀವನದ ಅನುಭವದಾದ 367 ಡೆಡ್ ಬಾಡಿನ ಬರಿಯಲ್ ಮಾಡೀನಿ ಸುಮಾರು 20-25 ವರ್ಷದಿಂದ ಅಂತ ಹೇಳಿದ. ನಾವು 20-25 ವರ್ಷದಿಂದ ಮಾಡಿರ್ಬೋದು, ಒಂದೇ ವರ್ಷದಲ್ಲಿ ಅಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ 20-25 ವರ್ಷದಿಂದ ಮಾಡಿರ್ಬೋದು, ಅದೇನೊಂದು ಆಶ್ಚರ್ಯನಲ್ಲ. ಅವ್ನ ಕೆಲಸ ಬರೇ ಹೂಳೋದು ಮಾತ್ರ, ಡೆಡ್ ಬಾಡಿ ತಂದು ಕೊಡೋರು ಬೇರೆ. ಅದು ಯಾರು ತಂದಾರ ಅನ್ನೋದು ಅವನೇ ಹೇಳ್ತಾನೆ. ಅವನ ಕಡೆಯಿಂದ ಅದು ಎವಿಡೆನ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಆ ಡೆಡ್ ಬಾಡಿ ಇವ್ನು ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಇವ್ನು ಎವಿಡೆನ್ಸು. ಬರಿಯಲ್ ಮಾಡುವಾಗ ಮೈ ಮೇಲೆ ಗಾಯ ಇದ್ದೋ, ಹೇಗೋ ಏನಾದರೂ ತರ್ಚಿದ ಗಾಯ ಇದ್ದೋ ಅಥವಾ ಏನು ರೇಪ್ ಸಿಮ್ಸನ್ಸ್ ಇದ್ದೋ ಅದೆಲ್ಲ ಹೇಳ್ತಾನೆ. ಏನಾಗಿತ್ತು, ಯಾವ ಬಾಡಿ ಬಂದು ಏನೇನಾಗಿತ್ತು ಅಂತ ಅನ್ನೋದು ಕೆಲವೊಂದು ನೆನಪಿರ್ತಾವೆ, ಹೇಳ್ಬೋದು. ಅಲ್ಲಿ ಗಾಯ ಆಗಿತ್ತು, ತಲೆ ಹೊಡೆದಿತ್ತು, ಕೈ ಮುರಿದಿತ್ತು, ಕಾಲು ಮುರಿದಿತ್ತು, ಈ ಸೊಂಟದಲ್ಲಿ ಗಾಯ ಆಗಿತ್ತು, ಏನೋ ಒಂದು ಇದ್ದಿದ್ದು ಹೇಳ್ಬೋದು. ಅದನ್ನೆಲ್ಲ ನಾವು ಡಿಟೇಲ್ ರೆಕಾರ್ಡ್ ಮಾಡ್ಕೋತೇವೆ. ಆಮೇಲೆ ಅವ್ರಿಗೆ ಸಂಬಂಧಪಟ್ಟಂಥ ಯಾರಾದರೂ DNA ಟೆಸ್ಟ್ ಮಾಡಿಕೊಂಡು ಅವ್ರನ್ನ ರಿಲೇಷನ್ದು ಅವ್ರದ್ದು ಬ್ಲಡ್ ತೊಗೊಂಡು DNA ಟೆಸ್ಟ್ ಮಾಡಿದ್ರೆ ಯಾರು ಇವ್ರ ಸಂಬಂಧಿಕರ ಗೊತ್ತಾಗ್ತದೆ. ಅವ್ರು ಯಾರು ಮಿಸ್ಸಿಂಗ್ ಆಗಿದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿದ್ರು, ಅದು ಮರ್ಡರ್ ಆಗಿತ್ತು, ರೇಪ್ ಆಗಿತ್ತು, ಏನೋ ಅವರು ಇತಿಹಾಸನ ಹೇಳ್ತಾರೆ, ಕತೆ ಹೇಳ್ತಾರೆ. ನನ್ನ ಮಗಳು ಹಿಂಗಾಗಿತ್ತು, ಈ ತೊಂದರೆ ಕೊಡ್ತಿದ್ದ, ಇಂಥವ್ರು ತೊಂದರೆ ಕೊಡ್ತಿದ್ರು, ಹಿಂಗೆ ತ್ರಾಸಾಗಿತ್ತು, ನನ್ನ ಮಗಳು ಹಿಂಗೆ ನನ್ನ ಮುಂದೆ ಹೇಳ್ತಾ ಇದ್ರು, ಅಥವಾ ಅವಳು ಸ್ನೇಹಿತಳ ಮುಂದೆ ಹೇಳ್ಬೋದಾಗಿತ್ತು. ಒಟ್ಟ ಟೋಟಲ್ ನಾವು ಚೈನ್ ಲಿಂಕ್ ಇರ್ತದೆ ಅಲ್ಲಿ ಇನ್ವೆಸ್ಟಿಗೇಷನ್ದಲ್ಲಿ. ನಾವು ಬರೀ ಡೆಡ್ ಬಾಡಿ ಮೇಲೇ ತನಿಖೆ ಮಾಡೋದಿಲ್ಲ, ಎವಿಡೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೋತೇವೆ, ಎವಿಡೆನ್ಸ್ಗಳನ್ನು, ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡ್ತೇವೆ. ಯಾರು ಐ ವಿಟ್ನೆಸ್ ಇದ್ದಾರೆ, ಯಾರು ತಂದು ಕೊಟ್ಟಿದ್ದಾರೆ, ಎದುರಾಗ ತಂದರು, ಹೇಗೆ ತಂದರು, ಹೇಗೆ ಬರಿಯಲ್ಲಿ ಮಾಡಿದ್ರು, ಹಡ್ದವ್ರು ಯಾರು, ಹೆಣ ಇಟ್ಟವ್ರು ಯಾರು, ಮುಚ್ಚಿದವ್ರು ಯಾರು. ಯೂಶ್ವಲಿ ನನ್ನ ಅನುಭವ ಪ್ರಕಾರ ಯಾವ ಅನ್ಯಾಚುರಲ್ ಡೆತ್ ಆದರೆ, ಮರ್ಡರ್ ಆದರೆ ಅಥವಾ ರೇಪ್ ಆದರೆ, ಕೊಲೆ ಆದರೆ, ಯಾವ ಡೆಡ್ ಬಾಡಿ ಬರಿಯಲ್ಲಿ ಮಾಡೋದಿಲ್ಲ. ನಮ್ಮ ಕಡೆ ನಾರ್ತ್ ಕರ್ನಾಟಕ ಕಡೆ ಅಲ್ಲೆಲ್ಲ ಸುಟ್ಟು ಬಿಡ್ತಾರೆ, ಎಲ್ಲ ಸುಟ್ಟು ಬಿಡ್ತಾರೆ. ಇವನ್ ಪೋಸ್ಟ್ ಮಾರ್ಟಮ್ ಆದ್ರೂ ಯಾರೂ ಹೋಗೋದಿಲ್ಲ, ಸುಟ್ಟು ಬಿಡ್ತಾರೆ. ಈ ಬಿಳುಪು ಹತ್ತದವ್ರೂ ಸುಡ್ತಾರೆ. ಅದು ಅಪಶಕುನ ಅಂತೇನೋ ಅದು ಪದ್ಧತಿ, ಅದು ವೈಜ್ಞಾನಿಕವಾಗಿ ಸುಳ್ಳದು, ಆ ಮತ್ತು ಬೇರೆ. ಬಟ್ ಈ ಥರ ಪದ್ಧತಿಗಳು ಇರೋದ್ರಿಂದ ಇವನು ಹೋಗಿದ್ದೀನಿ ಅಂತ ಹೇಳ್ತಾನೆ. ಹೋಗಿದ್ರೆ ಅವ್ರ ನಾಲೆಜ್ ಬರಲಿಂದಲಿಕ್ಕಿಲ್ಲ, ರಾತ್ರಿ ಹೋಗಿ ಹೋಗಿದ್ರಿರ್ಬೋದು. ಈ ಕಳ್ತನದಿಂದ ಮಾಡಿ ಅವ್ರಿಗೆ ಪಂಚಾಯತಿಯವ್ರಿಗೆ ಏನು ಗೊತ್ತಾಗ್ತದೆ? ರಾತ್ರಿ 12 ಗಂಟೆಗೆ ಹೋಗಿ ಹೋಗಿದ್ರೆ ಪಂಚಾಯತ್ ಬಂದು ಕಾಯ್ತಿರ್ತಾರ ಅಲ್ಲಿ? ಚಿಕ್ಕೂರು ಸರ್, ಅಯ್ಯೋ ಏನ್ ಮೇಡಮ್ ನೀವು ಚಿಕ್ಕೂರು ಅಂದ್ರೆ ಏನು? ರಾತ್ರಿ 12 ಗಂಟೆ ಹೋಗಿ ನಾವು ಪಂಚನ ಮಾಡಕ್ ಹೋಗಿರ್ತೇವೆ, ಎಕ್ಸು ಮಾಡಕ್ ಹೋಗಿರ್ತೇವೆ. ಹಗಲಾದ್ರೆ ಜನ ಸಂಬಂಧ ಸೇರ್ತಾರೆ, ರಾತ್ರಿ ಯಾರು ಸೇರ್ತಾರೆ? ರಾತ್ರಿ 12 ಗಂಟೆ ಹೋದ್ರೆ ಯಾರು ಸುಡುಗಾಡಕ್ಕೆ ಬರ್ತಾರೆ? ಯಾರಾದ್ರು ಹೆದರ್ಕೊಂಡು ಓಡೋಗ್ಬಿಡ್ತಾರೆ, ಯಾರೂ ಬರೋದಲ್ಲ ಸುಡುಗಾಡದಲ್ಲಿ, ಅಲ್ವಾ? ಅದು ಸ್ಮಶಾನ, ಯಾವಾಗಲೂ ಸ್ಮಶಾನನೇ ಅದು. ಮೌನ ಅಂತ ಅಲ್ಲಿ ಯಾರೂ ಬರೋದಿಲ್ಲ. ಡೇ ಟೈಮನ್ನು ಅಕ್ಸೆಪ್ಟ್ ಮಾಡ್ಬೋದು, ಡೇ ಟೈಮ್ನಲ್ಲಿ ಬರ್ತಾರೆ. ಎಕ್ಸಾಮ್ ಮಾಡುವಾಗ ಸಾವಿರಾರು ಜನ ಸೇರಿರ್ತಾರೆ, ನಾವು ನೋಡಿದ್ದೇವೆ, ಲಾಠಿ ಚಾರ್ಜ್ ಮಾಡಿದ್ದೇವೆ. ಆ ಥರ ಇದ್ದಾಗ ಅನೇಕ ಎವಿಡೆನ್ಸ್ಗಳನ್ನ ಸಿಗ್ತಾವಲ್ಲಿ. ನಾವು ಭಾಳ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಭಾಳ ಡೀಪಾಗಿ ಹೋದ್ರೆ ಖಂಡಿತವಾಗಿಯೂ. ಸುನಿಲ್ ಸರ್, ಈ ಪ್ರಕರಣದಲ್ಲಿ ಈ ಹೂತಿಟ್ಟಿರುವ ಶವಗಳು, ಅದರ ರಿಮೇನ್ಸ್, ಅದು ಎಷ್ಟು ದೊಡ್ಡ ಪಾತ್ರ ನಿರ್ವಹಿಸುತ್ತೆ? ಇನ್ನೊಂದು ಹೇಳ್ತೇನೆ, ಯಾರ ಆರೋಪಿಗಳು ನಡೀತೇವೆ ಅವ್ರದ್ದು 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಸ್ಟೇಟ್ಮೆಂಟ್ ತಗೋತೇವೆ. ಅವನು ಹೇಳ್ತಾನೆ, ನಾನು ಇಂತಿತ್ತವ್ರು ಸೇರಿ ನಾವು ಹೊಡೆದಿದ್ದೇವೆ, ನಾವು ಇಂತಿತ್ತವ್ರು ಸೇರಿ ನಾವು ರೇಪ್ ಮಾಡಿದ್ದೇವೆ, ಇಂತಿತ್ತವ್ರು ಈ ಕೆಲಸ ಮಾಡಿದ್ದೇವೆ ಅಂತ ಅವನು ಹೇಳಿಕೆ ಕೊಡ್ತಾನೆ. ಅವ್ನು ತಂದು ಇಂಟ್ರಾಗೇಷನ್ ಮಾಡ್ತೇವೆ, ಅವನು ಒಪ್ಕೋತಾನೆ ಹಿಂಗೆ ಮಾಡಿದ್ದೇನೆ ಅಂತ. ಆ ಹೇಳಿಕೆ ಮೇಲೆ ಮತ್ತೆ ಮತ್ತೊಬ್ಬನಿಗೆ ಇಂಟ್ರಾಗೇಷನ್ ಮಾಡಿದ್ರೆ ಅವನೊಂದು ಬೇರೆ ವರ್ಷನ್ ಹೇಳ್ತಾನೆ.
ಸೊ ಹೀಗಾಗಿ ತನಿಖೆ ಮಾಡೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರೆ, ಡೀಪ್ ಆಗಿ ಮಾಡಿದ್ರೆ, ವೈಜ್ಞಾನಿಕವಾಗಿ ಮಾಡಿದ್ರೆ, ಕಾನೂನುಬದ್ಧವಾಗಿ ಮಾಡಿದ್ರೆ, ತಾಂತ್ರಿಕವಾಗಿ ಮಾಡಿದ್ರೆ ಖಂಡಿತವಾಗಿಯೂ ಅದು ಕೇಸು ಡಿಟೆಕ್ಟ್ ಆಗ್ತದೆ. 8 ವರ್ಷ ಇರಲದು, 50 ವರ್ಷ ಆದರೂ ನಾವು ಡಿಟೆಕ್ಟ್ ಮಾಡ್ಬೋದು. ಓಕೆ ಸರ್, ನಾನು ಅದೇ ಕೇಳ್ತಿದ್ದೆ. ಅಂದರೆ ಈಗ ಹೂತಿಟ್ಟಿರುವ ಶವಗಳನ್ನು ಆಚೆ ತೆಗೆದು ಅದರ ಎಕ್ಸಾಮಿನೇಷನ್ ಎಷ್ಟು ಪ್ರಮುಖವಾದ ಎವಿಡೆನ್ಸ್ ಈ ಪ್ರಕರಣಕ್ಕೆ? ಅದು ಭಾಳಷ್ಟು ಇಂಪಾರ್ಟೆಂಟ್ ಎವಿಡೆನ್ಸ್ ಮತ್ತು ಒಂದು ಒಳ್ಳೆ ಸಾಲಿಡ್ ಎವಿಡೆನ್ಸ್ ಆಗ್ತದೆ. ಈಗ ಒಂದು ಬಾಡಿ ಸಿಕ್ಕಿದ್ರೆ ದಟ್ ಈಸ್ ದಿ ಫಸ್ಟ್ ಪೀಸ್ ವೇರ್ ದಿ ಇನ್ವೆಸ್ಟಿಗೇಷನ್ ಬಿಗಿನ್ಸ್. ಕಂಪ್ಲೇಂಟಿಂದ ಶುರು ಮಾಡ್ತಾರೆ ಸಾಮಾನ್ಯ ಪೊಲೀಸ್ ಅಧಿಕಾರಿಗಳು. ಕಂಪ್ಲೇಂಟಿಂದ ಇನ್ವೆಸ್ಟಿಗೇಷನ್ ಶುರು ಆಗ್ತದೆ. ಈ ಕೇಸಲ್ಲಿ ಕಂಪ್ಲೇಂಟ್ಗಿಂತ ಮುಂಚೆ ಒಂದು ಬಾಡಿ ಸಿಕ್ಕರೆ ಅಲ್ಲಿಂದ ಮತ್ತೆ 20 ವರ್ಷದಲ್ಲಿ ಮಿಸ್ಸಿಂಗ್ ಆಗಿರೋ ಕೇಸ್ಗಳನ್ನು ಕಂಪೇರ್ ಮಾಡ್ತಾ ಹೋಗ್ತಾರೆ. ಈಗ ನಮ್ಮ ದಿನೇಶ್ ರಾವ್ ಅವ್ರು ಹೇಳ್ದಂಗೆ ಮತ್ತು ಮಾಲ್ಗತ್ತಿ ಸರ್ ಹೇಳ್ದಂಗೆ ಏನೇ ಬಾಡಿ ನಾವು ಎಕ್ಸಿಮಿಷನ್ ಮಾಡಿದ್ರು ಕೂಡ ಈ ಸ್ಮಶಾನದ ಯಾರು ಇನ್ಚಾರ್ಜ್ ಇದ್ದಾರೋ ಅಖಿಲೇಶ್ ಅವ್ರು ಹೇಳ್ತಾ ಇದ್ರು, ನಮ್ಮ ಗಮನಕ್ಕೆ ಬರ್ದಿರ ಆಗೋದಿಲ್ಲ ಪಾಪ. ಅದು 1 ವರ್ಷ ನಾವೇನು ತಗೋಬೇಕು ಅಂದರೆ ಅಧಿಕೃತವಾಗಿ ಅವ್ರ ಗಮನಕ್ಕೆ ಬಂದು ಮಾಡಿರೋ ವಿಚಾರಗಳಲ್ಲಿ ಅವ್ರ ಗಮನಕ್ಕೆ ಬರ್ದಿರ ಆಗೋದಿಲ್ಲ. ಕದ್ದು ಮುಚ್ಚಿ ಮಾಡಿದ್ರೆ ಯಾರು ಏನು ಮಾಡ್ತೀರಿ? ಬರ್ತಾರೆ. ಆಮೇಲೆ ಧರ್ಮಸ್ಥಳ ಕೂಡ ಅಲ್ಲಿ ಕಾಡಿನ ಪ್ರದೇಶ ಇದೆ. ಕಾಡಿನ ಪ್ರದೇಶದಲ್ಲಿ ಸಾರ್ ಹೇಳ್ದಂಗೆ ಕದ್ದು ಮುಚ್ಚಿ ಹೋಗಿ ಈಗ ಈತನ ಕೆಲಸ ಏನಪ್ಪಾ ಅಂದರೆ ನೀನು ಅದನ್ನ ದಫನ್ ಮಾಡಿ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಬಾಡಿ ಡಿಸ್ಪೋಸ್ ಮಾಡೋದು ಕೊಡ್ತಾರೆ. ಆತ ಸುಡ್ತಾನೋ ಮತ್ತು ಹೂತಾಕ್ತಾನೋ ದೇ ಆರ್ ಲೀಸ್ಟ್ ಬಾದರ್ಡ್. ಅವ್ರಿಗೆ ಎವಿಡೆನ್ಸ್ ಹೋದರೆ ಸಾಕು ಅವ್ರಿಗೆ. ಈ ಥರ ವಿಚಾರ ಇರ್ತದೆ. ಹಾಗಾಗಿ ಈ ಡೆಡ್ ಬಾಡಿ ಸಿಗುವಂಥದ್ದು ಏನೋ ವಾಟ್ ಎವರ್ ದ ರಿಮೈನ್ಸ್ ದಟ್ ವಿ ಗೆಟ್ ಇಟ್, ಅಟ್ ಈಸ್ ಬೋನ್ಸ್ ಆಗ್ಬೋದು, ಮಿಕ್ಕಿದ್ದು ಏನೂ ಸಿಗ್ಬೇಕು ಆದರೂ ಕೂಡ ಅದರಿಂದ DNA ಎವಿಡೆನ್ಸ್ ನಾವು ಮ್ಯಾಚ್ ಮಾಡ್ಬೋದು. ಮಿಸ್ಸಿಂಗ್ ಆಗಿರುವಂಥ ವಯಸ್ಸು, ಯಾವ ಹುಡುಗಿ ವಯಸ್ಸಿರ್ಬೋದು ಅಥವಾ ಹುಡುಗನ ವಯಸ್ಸಿರ್ಬೋದು, ಮತ್ತು ಯಾವ ಮಿಸ್ಸಿಂಗ್ ಕಂಪ್ಲೇಂಟ್ ಯಾವ ಸ್ಟೇಷನಲ್ಲಿದೆ ಅದನ್ನು ಮ್ಯಾಚ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಈ ಬಾಡಿ ಸಿಕ್ಕಿರೋ ಎವಿಡೆನ್ಸ್ಗೂ ಮತ್ತು ಇಲ್ಲಿ ಮಿಸ್ಸಿಂಗ್ ಆಗಿರೋ ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಸಾಮ್ಯತೆ ಇದೆ ನಮಗೆ. ಮತ್ತು ಆ ಪೇರೆಂಟ್ಸನ್ನು ಕರೆದು DNA ಮ್ಯಾಚ್ ಮಾಡಿದಾಗ ಒಂದು ಪಕ್ಷ ಮ್ಯಾಚ್ ಆಯಿತು. ಆಗ ನಮ್ಮ ಮಾಲ್ಗತ್ತಿ ಸರ್ ಹೇಳ್ದಂಗೆ ಅವ್ರ ಪೇರೆಂಟ್ಸನ್ನು ಕರ್ಕೊಂಡು, ಈಗ ನಿಮ್ಮ ಮಗಳಿಗೆ ಯಾರನ್ನ ತೊಂದರೆ ಇತ್ತಾ, ಯಾವ ಸಮಯದಲ್ಲಿ ಶಾಲೆಗೆ ಹೋಗ್ತಿದ್ರು ಅಥವಾ ಕಾಲೇಜ್ಗೆ ಹೋಗ್ತಿದ್ರು, ಯಾರನ್ನ ಹಿಂಬಾಲಿಸ್ತಿದ್ರಾ, ಯಾರನ್ನ ಥ್ರೆಟನ್ ಮಾಡಿದ್ರಾ, ಯಾರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರಾ, ಅದೆಲ್ಲವನ್ನು ಕೂಲಂಕುಷಕ್ಕೆ ತೊಗೊಂಡು ಹೋಗಿದಾಗ ಎಲ್ಲೋ ಒಂದು ಕಡೆ ನಾವು ಒಂದು ಆರೋಪಿ ಮೇಲೆ ನಮಗೊಂದು ಅನುಮಾನ ಶುರು ಆಗ್ತದೆ. ನಿಜ ದಿನೇಶ್ ಸರ್, ಕ್ವಿಕ್ಲಿ ಈಗ ಈ ಬಾಡಿನ ಆಚೆ ತೆಗೆದು ಅದನ್ನ ಪರಿಶೀಲನೆ ಮಾಡೋದು ಬಹಳ ಮುಖ್ಯ ಕೇಸ್ನಲ್ಲಿ. ಬಟ್ ಈಸ್ ದಟ್ ಈಸಿ? ಯಾಕಂದ್ರೆ ಆಲ್ರೆಡಿ ಆತ ಹೇಳಿರೋದು 300+ ವರ್ಷಾನುಗಟ್ಲೆ ಕಳೆದು ಹೋಗಿದೆ. ಅದಾದ್ಮೇಲೂ ಕೂಡ ಅನೇಕ ಬಾಡಿಗಳು ಅಲ್ಲೇನೆ ದಫನ್ ಆಗಿರೋ ಸಾಧ್ಯತೆ ಇದೆ. ವಿ ಡೋಂಟ್ ನೋ, ಆಗಿದ್ರು ಆಗಿರಬಹುದು, ಆಗದೆ ಇದ್ರೂ ಇರಬಹುದು. ಅದೆಲ್ಲವನ್ನ ತೆಗೆದು ಯಾವ ಶವ ಯಾರದ್ದು ಅಂತ ಹೇಳಿ ಐಡೆಂಟಿಫೈ ಮಾಡೋದು, DNA ಮ್ಯಾಚ್ ಮಾಡೋದು, ಇದು ತಕ್ಷಣಕ್ಕಾಗೋ ಕೆಲಸ ಅಂತೂ ಅಲ್ಲ. ನೋಡಿ, ಒಂದು ಈಗ ದೇರ್ ಈಸ್ ಎ ಬರಿಯಲ್ ಗ್ರೌಂಡ್ ವಿಚ್ ಎಸ್ ಬೀನ್ ಅಕೌಂಟೆಡ್. ಅದು ಒಬ್ರು ಯಾರು ಹೇಳ್ತಿದ್ದಾರೆ ರುದ್ರಭೂಮಿಯಲ್ಲಿ ಎಲ್ಲ ಸ್ಟಾಟಿಸ್ಟಿಕ್ಸ್ ಇದೆ ಅಂತ. ಐ ಆಮ್ ವೆರಿ ಶ್ಯೂರ್ ಈಗೇನು ಅವ್ರು ಹೇಳ್ತಾ ಇದ್ದಾರೆ ದಟ್ ಶುಡ್ ಬಿ ಎ ಬರಿಯಲ್ ಗ್ರೌಂಡ್ ಅಪಾರ್ಟ್ ಫ್ರಮ್ ದಿಸ್ ಅಕೌಂಟಬಲ್ ಸೆಮೆಟ್ರಿ. ಅಂದ್ರೆ ಈ ಜಾಗ ಬಿಟ್ಟೇ ಮಾಡಿರ್ಬೇಕು ಅಂತ ನನ್ನ ಅನಿಸಿಕೆ. ಬಿಕಾಸ್ ಆ ಜಾಗದಲ್ಲಿ ಮಾಡ್ಲಿಕ್ಕೆ ದ ಪರ್ಮಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಕೊಡ್ಲಿಲ್ಲ ಅಂದ್ರೆ ಬರಿಯಲ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಏನಾದ್ರೂ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ದೇ ವುಡ್ ಹ್ಯಾವ್ ಕಂಪ್ಲೇಂಟ್. So I think that circumstances, that incident is never is out of question here. ಯಾಕಂದ್ರೆ ಇವರು ಆ ಜಾಗ ಬಿಟ್ಟು ಬೇರೆ ಮಾಡಿರ್ಬೋದು. ಒಂದು ಇವ್ರು ಹೇಳ್ತಾರ ಜಾಗದಲ್ಲಿ ಸ್ಕೆಲೆಟನ್ ಸಿಗೋದು, ಮತ್ತೆ ದ ಬರಿಯಲ್ ಗ್ರೌಂಡ್ ಇಸ್ away from those or apart from those burial ground which has been recognized. ಇದು ಎರಡು ಅನುಮಾನಕ್ಕೆ ಪ್ಲಸ್ ಅವರು ಹೇಳ್ತಾ ಇರೋ ಮನುಷ್ಯ ಯಾರು ಬರಿ ಮಾಡಿಸಿದ್ರು ದಟ್ ಪರ್ಸನ್ ಇಸ್ ಡೆಫಿನೆಟ್ಲಿ ಅ ಸಸ್ಪೆಕ್ಟ್. And missing complaint ಯಾರು ಕೊಟ್ಟಿದ್ದಾರೆ plus the identity if it is established the crime will be correlated. But of course ಇದರಲ್ಲಿ ನಾನು ಮೊದಲೇ ಹೇಳಿದಾಗೆ to establish the crime it will be an incomplete and inadequate evidences to go for convictions. But to investigation definitely there will be a material, but for conviction definitely I can assure you ಎಷ್ಟೇ ಪ್ರಯತ್ನ ಪಟ್ಟರು there will be it will be incomplete and inadequate. ಸೊ ಅಲ್ಲಿಗೆ ಐ ಡೋಂಟ್ ವಾಂಟ್ ಟು ಎಂಡ್ ದ ಡಿಬೇಟ್. ಸ್ವಲ್ಪ ಅಂದ್ರೆ ಯಾರೆಲ್ಲ ಕಾಯ್ತಿದ್ದಾರೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವ್ರ ಪಾಲಿಗೆ ನಿರಾಶಾದಾಯಕ ಅಂತಲ್ಲ, ಬಟ್ ಪಾರದರ್ಶಕವಾಗಿ ತನಿಖೆ ಆದ್ರೆ. ಒಂದು ನಿಮಿಷ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಬೋನ್ಲಿಂದಲೇ ಬೋನ್ ಒಂದು ಸಿಕ್ಕರೆ ಸಾಕು ನಮಗೆ, ಬೇರೆ ಯಾವುದು ಬೇಕಾಗಿಲ್ಲ. ಬೋನ್ ಒಂದು ಸಿಕ್ಕರೆ ಅದು DNA ಟೆಸ್ಟ್ ಮಾಡಿ ಯಾರ್ದು ಅಂತ ಅನ್ನೋದು ನಾವು ಕಂಡುಹಿಡಿದು FSL ದವ್ರು ಹೇಳ್ತಾರೆ, ಹೇಳ್ತಾರೆ ಯಾರ್ದಂತ. ಅದು ಹೆಣ್ಣು ಗಂಡ ಅನ್ನೋದು ಅದು ಹೇಳ್ತಾರೆ, ಎಷ್ಟು ವಯಸ್ಸು ಅನ್ನೋದು ಹೇಳ್ತಾರೆ. ಇಷ್ಟಿದ್ರೆ ಸಾಕು ನಮಗೆ, ಬೇರೆ ಏನೂ ಬೇಕಾಗಿಲ್ಲ. ತನಿಖೆ ಆಂಗಲ್ ಅಲ್ಲಿ ಅಷ್ಟು ಸಾಕು ಅಂತ ಹೇಳಿ. ಬಟ್ ಅದು ಸುನಿಲ್ ಸರ್ ತರದ್ ಲಾಯರ್ ಹತ್ರಕ್ಕೆ ಬಂದು ಅವ್ರ ಅಪೋನೆಂಟ್ ಎದುರಿಗೆ ಬಂದಾಗ ಸಾಕ್ಷ್ಯಗಳ ಡಿಮ್ಯಾಂಡ್ ಶುರು ಆಗುತ್ತೆ. ಅಲ್ಲಿವರೆಗೂ ಅಂದ್ರೆ ಸರಿಯಾದ ಸಾಕ್ಷ್ಯಗಳನ್ನ ಕಲೆ ಹಾಕಿ ಕೇಸನ್ನ ಪ್ರೂವ್ ಮಾಡೋ ಹಂತಕ್ಕೆ SIT ತನಿಖೆಯನ್ನ ಮಾಡ್ಲಿ ಅಂತ ಹೇಳಿ ನಾವು ಆಶಿಸಬಹುದಷ್ಟೇ. ಇವಾಗ ತಾನೇ ತನಿಖೆ ಪ್ರಾರಂಭ ಆಗ್ತಾ ಇದೆ. ಸಾಕಷ್ಟು ಜನರ ನಿರೀಕ್ಷೆಯಂತೆ ಪಾರದರ್ಶಕವಾಗಿ ತನಿಖೆ ಆಗಲಿ ಅಂತ ಆಗ್ರಹಿಸೋಣ. ಧನ್ಯವಾದ ಮೂವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
MDH ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.